ನಿವೇದನ ಮತ್ತೆ ಸೌರಭ್ನ ದಾಂಪತ್ಯ ಆರಂಭವಾದ 4 ತಿಂಗಳ ನಂತರ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಆತಂಕದಲ್ಲಿ ನುಡಿದ ನಿವೇದನ ತನ್ನನ್ನ ಕಾಳಜಿ ಮಾಡ್ತಾ ಇದ್ದ ಸೌರಭ್ಗೆ ಕೆಲ ನಿಮಿಷ ಕಾಯೋಕ್ ಹೇಳಿ ಬಾತ್ರೂಮ್ಗೆ ಹೋಗ್ತಾಳೆ. ಆದ್ರೆ ಅವಳ ಆತಂಕದ ಮೊಗ ಕಂಡ ಸೌರಭ್ ಬಹುವಾಗಿ ಚಡಪಡಿಸ್ತಾ ಅವಳಿಗಾಗಿ ಕಾಯ್ತಾ ರೂಮಲ್ಲೆಲ್ಲ ಶತಪಥ ಹಾಕುವಾಗ ಕೊನೆಗೂ ಅವನ ಚಡಪಡಿಕೆಯನ್ನ ನಿಲ್ಲಿಸುವಂತೆ ಹೊರಗ್ ಬಂದವಳು ತನ್ನ ಕೈಯಲ್ಲಿದ್ದ ಪ್ರೆಗ್ನೆನ್ಸಿ ಟೆಸ್ಟ್ ಕಾರ್ಡ್ ಅನ್ನ ಅವನ ಕೈಗೆ ವರ್ಗಾಯಿಸಿ ಬೆಡ್ ಮೇಲೆ ತಲೆ ತಗ್ಸಿ ಕೂರ್ತಾ ತನ್ನ ಮೊಗವನ್ನ ತನ್ನದೇ ಬೊಗಸೆಯಲ್ಲಿ ಮುಚ್ಕೊಳ್ತಾಳೆ. ಅವಳು ಕೊಟ್ಹೋದ ಪ್ರೆಗ್ನೆನ್ಸಿ ಟೆಸ್ಟ್ ಕಾರ್ಡ್ ಅನ್ನ ನೋಡೋ ಸೌರಭ್ಗೆ ಮೊದ್ಲು ಏನೊಂದು ಅನಿಸ್ದೆ ಹೋದ್ರು ರೀ ವೇದ ಅಂದು ಕರೆದವನು ಮತ್ತೊಮ್ಮೆ ಆ ಕಾರ್ಡನ್ನ ನೀಟಾಗಿ ನೋಡಿ ಅದರಲ್ಲಿ ಮೂಡಿದ್ದ 2 ಗೆರೆಗಳನ್ನ ಕಂಡು ಸಂತಸದಿಂದಲೇ ಅವಳ ಬಳಿ ಹೋಗಿ ಅವಳ ಬೊಗಸೆಯಲ್ಲಿ ಅಡಗಿದ್ದ ಮೊಗವನ್ನ ಬಿಡಿಸಿ ವೇದ ನಿಜಾನಾ ಅಂತ ಖುಷಿಯಿಂದ ಕರೆದಾಗ ದುಗುಡದ ಭಾವದಲ್ಲಿದ್ದ ನಿವೇದನ ನನಗೆ ಈ ವಯಸ್ಸಲ್ಲಿ ಮಗು ಬೇಡವೇನೋ ಅನ್ನಿಸ್ತಿದೆ ಸೌರಭ್ ಎಂದು ಭಾರವಾದ ದನಿಯಲ್ಲಿ ಹೇಳಿ ತಲೆ ತಗ್ಸಿ ಕಣ್ಣ ಹನಿಯನ್ನ ಉದುರಿಸಿದ್ರೆ ಅವಳನ್ನ ತನ್ನ ಎದೆಗೆ ಒರ್ಗಿಸ್ಕೊಳ್ಳೋ ಸೌರಭ್ ನಿಮ್ಮಿಷ್ಟ ಕಣ್ರಿ ಅಂತ ಹೇಳಿದ್ರು ಅವನ ಧ್ವನಿ ಕೂಡ ಭಾರವಾಗಿತ್ತು. ಸೌರಭ್ ಮಾತುಗಳನ್ನ ಕೇಳಿದ ನಿವೇದನ ನಾನು ಈ ಮಗು ಬೇಡ ಅಂದ್ರು ನಿಮ್ಮ ಮಗು ಬೇಡ ಅಂದ್ರು ನಿಮ್ಗೆ ಬೇಸರ ಇಲ್ವಾ ಸೌರಭ್ ಅಂತ ಪ್ರಶ್ನಿಸಿದಾಗ ಅವಳ ಕಣ್ಣುರ್ಸೋ ಸೌರಭ್ ಬೇಸರ ಇದೆ ವೇದ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಪ್ರೀತಿ ಇದೆ. ಅಲ್ದೆ ನಾನು ಈಗಾಗ್ಲೇ ಸಾನ್ವಿ ಮತ್ತೆ ಸ್ಮೃತಿಯನ್ನ ನನ್ನ ಮಕ್ಳು ಅಂತ ಭಾವಿಸಿದೀನಿ ಕಣ್ರಿ. ಮದ್ವೆಗೂ ಮೊದ್ಲೇ ನಿಮ್ಮಿಂದ ಬೇರೆ ಏನನ್ನೋ ನಿರೀಕ್ಷೆ ಮಾಡೋದಿಲ್ಲ ಪ್ರೀತಿಯ ಹೊರತಾಗಿ ಅಂತ ನಾನು ಬರೀ ಬಾಯಿ ಮಾತಲ್ಲಿ ಹೇಳಲಿಲ್ಲ ವೇದ. ನಾವು ಮೊದ್ಲೇ ಇದ್ರ ಬಗ್ಗೆ ಎಚ್ಚರಿಕೆ ತೆಗೆದುಕೊಳ್ಬೇಕಿತ್ತು ಅಲ್ವಾ ಅಂದಾಗ ನಾನು ಕೆಟ್ಟವಳು ಅಲ್ವಾ, ನನ್ನಿಂದ ನಿಮ್ಗೆ ಯಾವ ರೀತಿಯಲ್ಲೂ ಸುಖ ಇಲ್ಲ, ಬರೀ ಹೀಗೆ ಆಯ್ತು. ನಿಮ್ಗೂ ನಿಮ್ದೇ ಮಗು ಬೇಕು ಅನ್ನೋ ಆಸೆ ಇರುತ್ತೆ, ಅಮ್ಮ ಅಪ್ಪಾಜಿಗೂ ಅವರ ವಂಶದ ಕುಡಿಯನ್ನ ನೋಡ್ಬೇಕು ಮುದ್ದಾಡ್ಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ನನ್ನಿಂದ ಯಾರಿಗೂ ಯಾವ ಆಸೆಯೂ ನೆರವೇರೋದಿಲ್ಲ ಅಂತ ಇದ್ದ ನಿವೇದನಾಳನ್ನ ತನ್ನಿಂದ ದೂರ ಸರಿಸಿದ ಸೌರಭ್ ಈಗ ಮಗು ಬೇಡ ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳಿ ವೇದ ಅಂತ ಕೇಳ್ತಾನೆ. ಆಗ ನಿವೇದನ ಅದು ಮತ್ತೆ ನನ್ನ ವಯಸ್ಸು ಹಾಗೆ ಸ್ಮೃತಿ ಮತ್ತೆ ಸಾನ್ವಿಗೆ ನನ್ನಿಂದ ಮುಜುಗರ ಆದ್ರೆ ಅನ್ನೋ ತನ್ನ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿದ ನಿವೇದನ ಜೋರಾಗಿ ಅಳ್ತಾ ಅವನ ಎದೆಗೂಡ್ನಲ್ಲಿ ಮುಖ ಮುಚ್ತಾ ನನ್ಗೆ ಮಗುನ ತೆಗ್ಸೋಕೆ ಸಾಯಿಸೋಕೆ ಇಷ್ಟ ಇಲ್ಲ ಸೌರಭ್, ಯಾವುದೇ ಮುಂದಾಲೋಚನೆ ಇಲ್ಲದೆ ನಾನು ನಿಮ್ಮೊಂದಿಗೆ ಸೇರ್ಲಿಲ್ಲ. ಆಗೇನೋ ಮುಂದೆ ನಿಮ್ಮ ಮಗುವಿಗೆ ತಾಯಿ ಆಗ್ಬೇಕು ಅಂತ ಗಟ್ಟಿ ಮನಸ್ಸು ಮಾಡಿದ್ದೆ, ಆದ್ರೆ ಈಗ ನನ್ನಲ್ಲಿ ಒಂದ್ ರೀತಿ ಅಳುಕು ತಳಮಳ ಶುರುವಾಗಿದೆ. ಈ ವಯಸ್ಸಲ್ಲಿ ಮಗುವನ್ನ ಹಡಿದ್ರೆ ಜನ ನಗಲ್ವಾ, ಮತ್ತೆ ಸಾನ್ವಿ ಮತ್ತೆ ಸ್ಮೃತಿಗೆ ಈ ವಯಸ್ಸಲ್ಲಿ ತಮ್ಮ ತಂಗಿ ಬಂದ್ರೆ ಅವರಿಗೂ ಮುಜುಗರ ಅಲ್ವಾ ಸೌರಭ್, ಅವರನ್ನ ಕೂಡ ಜನ ಗೇಲಿ ಮಾಡಬಹುದು ಅಂತ ಅಳುಕು ಕಾಡ್ತಿದೆ. ಒಟ್ನಲ್ಲಿ ಒಂದು ರೀತಿಯ ದ್ವಂದ್ವ ಕಾಡ್ತಿದೆ ನನಗೆ. ನಿಜ ಹೇಳ್ತೀನಿ ಸೌರಭ್, ನನಗೆ ನಿಮ್ಮ ಮಗು ಬೇಕು, ನಿಮ್ಮ ಪ್ರೀತಿಯ ಸಂಕೇತವನ್ನ ಒಡಲಲ್ಲಿ ಹೊರಬೇಕು ಅನ್ನೋ ಆಸೆ ಇದೆ ನನಗೆ. ನಾನು ಮನ್ಸಾರೆ ಪ್ರೀತಿಸಿ ಮನಸ್ಪೂರ್ವಕವಾಗಿ ಬೆರ್ತ ನಿಮ್ಮ ಅಂಶವನ್ನ ಹೊತ್ತು ಹೆತ್ತು ನಿಮ್ ಕೈಯಲ್ಲಿ ಇಡ್ಬೇಕನ್ನೋ ಆಸೆ ನಂದು. ಆದ್ರೆ ಅನ್ನೋವಾಗ ಸದ್ದಿಲ್ಲದೆ ತುಟಿ ಬಿರಿದ ಸೌರಭ್ ಅವಳ ನೊಸಲನ್ನ ಚುಮ್ಸಿ ಇಷ್ಟಕ್ಕೆಲ್ಲ ಇಷ್ಟು ಕಂಗಾಲಾದ್ರೆ ಹೇಗೆ ವೇದ, ನಿಮ್ಮ ಮನದಲ್ಲಿರೋ ದುಗುಡವನ್ನ ಈ ರೀತಿ ನನ್ನ ಎದುರು ಹೊರ ಹಾಕಿದ್ರೆ ಆಗ್ತಾ ಇತ್ತಪ್ಪ, ಇಬ್ರು ಕುಳಿತು ಮಾತಾಡಿ ಸಾಲ್ವ್ ಮಾಡ್ಬೋದು, ಅದಕ್ಕೆಲ್ಲ ಹೀಗೆ ಆತಂಕ ಮಾಡ್ಕೊಂಡು ಹತ್ತಿದ್ದು ಅಲ್ದೆ ನನ್ನನ್ನೇ ಹೆದರಿಸಿ ಬಿಟ್ರ ನೀವು ಎಂದವನ ಸಾಂತ್ವನದ ನುಡಿಗಳಿಗೆ ತನ್ನ ಅಳುವನ್ನ ನಿಗ್ರಹಿಸಿಕೊಂಡ ನಿವೇದನ ಮೂಗನ್ನ ಸೊರಸೊರ ಮಾಡ್ತಾ ಅವನತ್ತ ನೋಡಿದಾಗ ಆಗ ಮಾತಾಡೋ ಸೌರಭ್ ನಿಮ್ಮ ಮೊದಲ ಗೊಂದಲ ಅಥವಾ ಸಮಸ್ಯೆ ಸಾನ್ವಿ ಮತ್ತೆ ಸ್ಮೃತಿಯದ್ದು ತಾನೆ, ಅವರಿಬ್ರು ನೀವು ಯೋಚಿಸಿದ ರೀತಿಯಲ್ಲಿ ಯಾವತ್ತೂ ಯೋಚನೆ ಮಾಡಿಲ್ಲ ಕಣ್ರಿ. ಮೊದಲಿನ ಮಕ್ಕಳೇ ಆಗಿದ್ರೆ ಖಂಡಿತವಾಗಿಯೂ ಅದೇ ರೀತಿ ಯೋಚಿಸ್ತಾ ಇದ್ರೇನೋ, ಆದ್ರೆ ಅವ್ರೀಗ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಅದಕ್ಕೆ ಅವರು ಸಮಾಜಕ್ಕೆ ಸೆಟ್ ಹೊಡೆದು ತಮ್ಮ ತಾಯಿಯ ಕನ್ಯಾದಾನ ಮಾಡಿದ್ದು. ಮೊದಲಿನಂತೆ ಅವರು ಪ್ರಮೋದ್ನ ಮಕ್ಕಳಲ್ಲ, ಅವ್ರೀಗ ನಿವೇದನಾಳ ಮಕ್ಕಳು. ಹಾಗಾಗಿ ಅವರು ಯಾವ ಮುಜುಗರವನ್ನ ಪಡೋದಿಲ್ಲ. ಅದು ಅಲ್ಲದೆ ಒಡ ಹುಡ್ತವರ ನಡುವೆ ಹೆಚ್ಚಿನ ವಯಸ್ಸಿನ ಅಂತರ ಇರೋದು ಇಂದು ನಿನ್ನೆಯ ಮಾತಲ್ಲ ವೇದ, ವರ್ಷಗಳ ಹಿಂದೆಯೇ ಈ ರೀತಿಯ ಅಂತರವಿರ್ತಾ ಇತ್ತು. ಈಗ್ಲೂ ಸಹ ಎಷ್ಟೋ ಕಡೆ ಈ ರೀತಿ ಆಗಿದೆ. ಎಷ್ಟೋ ಕಡೆ ತಾಯಿ ಮಗಳು ಅಥವಾ ತಾಯಿ ಸೊಸೆ ಇಬ್ರು ಏಕಕಾಲಕ್ಕೆ ಗರ್ಭಿಣಿಯರಾಗಿ ಬಾಣಂತಿಯರಾದದ್ದು ಇದೆ ಕಣ್ರಿ. ಹಾಗಾಗಿ ನೀವು ಈ ವಿಚಾರದಲ್ಲಿ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೇಬೇಡಿ. ಸಾನ್ವಿ ಮತ್ತೆ ಸ್ಮೃತಿ ಕೂಡ ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ, ಯಾವಾಗ ನಮ್ಮನೆಗೆ ತಮ್ಮ ಅಥವಾ ತಂಗಿನ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಅದು ಅಲ್ಲದೆ ಅವರು ಕೂಡ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿರೋದ್ರಿಂದ ಅವ್ರ ಮಕ್ಕಳು ಬರೋದು ಇನ್ನೂ ತಡ ಆಗತ್ತೆ. ಇನ್ನು ಎರಡನೇದು,
ಗಂಡಿಗೆ 40ರ ನಂತರ ಮಕ್ಕಳಾದ್ರೂ ಯಾರು ಏನು ಹೇಳಲ್ಲ. ಅದೇ ಹೆಣ್ಣಿನ ವಿಷಯದಲ್ಲಿ ಮಾತ್ರ ಯಾಕೆ ಈ ಪ್ರಶ್ನೆ? ಗಂಡಿಗೆ ತನ್ನ ಪಿತೃತ್ವವನ್ನ ಅನುಭವಿಸಕ್ಕೆ ಹಕ್ಕಿರೋ ಹಾಗೆ ಹೆಣ್ಣಿಗೆ ಅವಳ ಮಾತೃತ್ವವನ್ನ ಅನುಭವಿಸೋ ಸ್ವಾತಂತ್ರ್ಯವಿಲ್ವಾ? ಪ್ರತಿಯೊಂದು ವಿಷಯದಲ್ಲೂ ಹೆಣ್ಣಿಗೆ ಮಾತ್ರ ಈ ರೀತಿ ಕಟ್ಟುಪಾಡು ಯಾಕೆ? ಹೆಣ್ಣಿಗೆ ಮಾತ್ರ ಎಲ್ಲದರಲ್ಲೂ ವಯಸ್ಸಿನ ಹಂಗ್ಯಾಕೆ? ವಯಸ್ಸಿಗೆ ಬರೋದ್ರಿಂದ ಹಿಡಿದು ಪ್ರೀತಿ, ಮದುವೆ, ಸಂತಾನ ಹೀಗೆ ಎಲ್ಲದಕ್ಕೂ ಅವಳ ಮೇಲೆ ಮಾತ್ರವೇ ಒತ್ತಡ ಯಾಕೆ? ನಿಮ್ಮದೇ ವಯಸ್ಸಿನ ನಿರಂಜನ್ ಸರ್ ಅಪ್ಪ ಆಗ್ತಾ ಇದ್ದಾರೆ ಅಂದಾಗ ಬಾರದ ಯೋಚನೆ ನಿಮ್ಮ ವಿಷಯದಲ್ಲಿ ಯಾಕೆ ವೇದ? ಹೇಳಿ ವೇದ, ನೀವ್ ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಹೆಣ್ಣಿಗೆ ಮಾತೃತ್ವವನ್ನ ಅನುಭವಿಸಕ್ಕೆ ವಯಸ್ಸಿನ ಹಂಗ್ಯಾಕೆ? 40 ವರ್ಷ ಅನ್ನೋದು ಏನ್ ಬಹಳ ದೊಡ್ಡ ವಯಸ್ಸಲ್ಲ ಕಣ್ರಿ. ನಿಮ್ಗೆ ಗೊತ್ತಾ, ಮಕ್ಕಳಾಗದ ಎಷ್ಟೋ ದಂಪತಿ ಏನೇನೋ ಪ್ರಯತ್ನ ಪಟ್ಟು ಕೊನೆಗೆ 40ರ ನಂತರವೋ 50ರ ನಂತರವೋ ಮಕ್ಕಳನ್ನ ಪಡೆಯೋರಿದ್ದಾರೆ. ನಿಮ್ಗೆ ಈಗಾಗ್ಲೇ 2 ಮಕ್ಳಿರೋದಕ್ಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ. ಒಂದ್ ವೇಳೆ ನಿಮ್ಗೆ ಇದೇ ಮೊದಲ ಗರ್ಭಾವಸ್ಥೆಯಾಗಿದ್ರೆ ನೀವು ಖುಷಿಯಿಂದ ಒಪ್ಕೊಳ್ತಾ ಇದ್ರ ಇಲ್ವಾ ಅಂತ ಹೇಳಿ ನೀವೇ. ಖಂಡಿತವಾಗಿಯೂ ಇದು ಮೊದಲ ಮಗುವಾಗಿದ್ರೆ ನೀವು ಯಾವ ಯೋಚನೆಯನ್ನು ಮಾಡ್ತಾ ಇರ್ಲಿಲ್ಲ ವೇದ. ಹಾಗಂತ ನಿಮ್ಗೆ ಯಾವುದೇ ಒತ್ತಡವನ್ನ ನಾನು ಹೇರೋದಿಲ್ಲ ವೇದ. ಮಗುವಿನ ವಿಷಯದಲ್ಲಿ ನೀವು ಯಾವ ತೀರ್ಮಾನವನ್ನ ತೆಗೊಂಡ್ರು ಅದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಆದ್ರೆ ಬೇಸರ ಒಂದೇ, ಅದು ಏನು ಅಂದ್ರೆ ನೀವು ನಿಮ್ಮ ಮನಸ್ಸಿನ ಮಾತನ್ನ ಕೇಳ್ತಾ ಇಲ್ಲ. ಬದಲಾಗಿ ಹೊರಗಿನವರ ಭಯಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ. ಅದು ಮಾತ್ರವೇ ನನಗೆ ಚುಚ್ಚುತ್ತಾ ಇದೆ. ಆ ರೀತಿ ಹೊರಗಿನ ಜನರ ಸಂಕುಚಿತ ಮನೋಭಾವವನ್ನ ಧಿಕ್ಕರಿಸಿ ಮದುವೆ ಆದವರಲ್ವಾ ನಾವು, ಅಂದ್ಮೇಲೂ ನೀವು ಆ ಕೆಲಸಕ್ಕೆ ಬಾರದ ಜನಗಳ ಸಮಾಜದ ಮನಸ್ಥಿತಿಗೆ ಹೆದರಿ ಈ ರೀತಿ ಆಲೋಚನೆ ಮಾಡ್ತಾ ಇದ್ದೀರಾ ಅನ್ನೋದು ಮಾತ್ರವೇ ನನಗೆ ಬೇಸರ ತರಿಸಿದೆ. ಅಂತ ಸೈಕೋ ಅಂಶವನ್ನೇ ಒಡಲಲ್ಲಿ ಹೊತ್ತು ಹೆತ್ತವರು ನೀವು. ಅದು ಕೂಡ ಎಷ್ಟೆಲ್ಲ ಕಷ್ಟದ ಪರಿಸ್ಥಿತಿಯನ್ನ ಎದುರಿಸಿದ್ದೀರಾ. ಆ ಮಕ್ಕಳ ಹುಟ್ಟಿಗೆ ಕಾರಣನಾದವನಿಂದ ಹಿಡಿದು ಪ್ರತಿಯೊಬ್ಬರ ವಿರೋಧ ಕಟ್ಕೊಂಡೇ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಾ. ಯಾವ ಆರೈಕೆಯೂ ಇಲ್ಲ, ಹಾರೈಕೆಯೂ ಇಲ್ಲ, ಊಟ ಉಪಚಾರವೂ ಇಲ್ಲ. ಕೊನೆ ಪಕ್ಷ ಒಮ್ಮೆಯೂ ಡಾಕ್ಟರ್ ಬಳಿ ಪರೀಕ್ಷೆಯನ್ನ ಕೂಡ ಮಾಡಿಸ್ಕೊಳ್ಳಿಲ್ಲ. ಅಂತಹ ಕಷ್ಟದ ಸಮಯದಲ್ಲೇ ಮಕ್ಕಳನ್ನ ಸಾಯಿಸದೆ ಉಳಿಸ್ಕೊಂಡ ನೀವು ಈಗ ಈ ರೀತಿ ಮಾತಾಡಿದ್ದು ಮಾತ್ರ ನನಗೆ ಸ್ವಲ್ಪ ಬೇಸರ ಆಯ್ತು ಅಷ್ಟೇ. ಅದರಲ್ಲೂ ಮಗುವನ್ನ ಕಳ್ಕೊಳ್ಳೋ ಇಚ್ಛೆ ಇಲ್ಲದೆ ಇದ್ರೂ ಬೇರೆಯವರ ನುಡಿಗಳಿಗೆ ಹೆದರಿ ಹೇಳಿದ್ದು ಬೇಸರವಾಯ್ತು ಕಣ್ರಿ. ಆದ್ರೂ ಈ ವಿಚಾರದಲ್ಲಿ ನಾನು ನಿಮ್ಗೆ ಯಾವುದೇ ಬಲವಂತ ಮಾಡಲ್ಲ, ಒತ್ತಡವನ್ನ ಕೂಡ ಹಾಕಲ್ಲ. ಹಾಗೆ ನಿಮ್ಮ ಮೇಲಿನ ನನ್ನ ಪ್ರೀತಿ ಯಾವತ್ತೂ ಕಡಿಮೆ ಆಗೋದಿಲ್ಲ ವೇದ. ನೀವು ನನಗೆ ಮಗುವನ್ನ ಕೊಟ್ರು ಕೊಡದಿದ್ರು ಯಾವತ್ತೂ ನೀವು ನನ್ನ ಪ್ರೀತಿಯೇ ಕಣ್ರಿ. ನಮ್ಮ ಪ್ರೀತಿ ಎಂದಿಗೂ ಕೊನೆಯಾಗೋದಿಲ್ಲ ಎಂದು ಮೃದುವಾಗಿ ನುಡಿದ ಸೌರಭ್ ಅವಳ ಕೈ ಹಿಡಿದು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ವೇದ, ಎಲ್ಲದಕ್ಕೂ ನಿಮ್ಮೊಂದಿಗೆ ನಾನು ನಿಲ್ತೀನಿ ಅಂತ ಹೇಳಿದಾಗ ಅವನನ್ನೇ ನೋಡೋ ನಿವೇದನ, ಹಾಗಾದ್ರೆ ನಾಳೆ ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗೋಣ ಅಂದಾಗ, ಸರಿ ಹೋಗೋಣ, ಈಗ್ಲಾದ್ರೂ ಚಿಂತೆ ಬಿಟ್ಟು ನೆಮ್ಮದಿಯಿಂದ ಮಲಗಿ ಅಂತ ಅವಳನ್ನ ಮಲಗಿಸಿ ಬೆಡ್ಶೀಟ್ ಹೊದಿಸಿ ತಾನು ಸಹ ಅವಳ ಪಕ್ಕವೇ ಮಲಗಿದ್ರೆ ಅವನತ್ತ ತಿರ್ಕೋ ನಿವೇದನ, ನಿಮ್ಗೆ ಗಂಡು ಮಗು ಇಷ್ಟನಾ ಅಥವಾ ಹೆಣ್ಮಗು ಇಷ್ಟನಾ ಅಂತ ಪ್ರಶ್ನಿಸ್ತಾಳೆ. ಆಗ ಸೌರಭ್, ಯಾವ ಮಗು ಆದ್ರೆ ಏನ್ ವೇದ, ಮಕ್ಳೇ ತಾನೆ, ನಮ್ಗಂತೂ ಈಗ 2 ಹೆಣ್ಮಕ್ಳಿದ್ದಾರೆ, ಅಷ್ಟು ಸಾಕಲ್ವಾ ಎಂದವನು ಸಣ್ಣದಾಗಿ ತೊಟ್ಟಿ ಬಿರಿದ್ರೆ, ನಾಳೆ ಯಾಕೆ ಹಾಸ್ಪಿಟಲ್ಗೆ ಹೋಗೋದು ಅಂತ ಕೇಳೋದಿಲ್ವ ನಾವು? ಹಾಸ್ಪಿಟಲ್ಗೆ ಹೋದ ನಂತರ ಯಾವ ಸ್ವೀಟ್ ತೆಗೆದುಕೊಂಡು ಬರೋದು ಅಂತ ಮತ್ತೆ ಪ್ರಶ್ನಿಸ್ತಾಳೆ ನಿವೇದನ. ಅವಳ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದ ಸೌರಭ್, ನಿಮ್ಗೆ ಸ್ವೀಟ್ಸ್ ತಿನ್ಬೇಕು ಅನ್ನಿಸ್ತಿದ್ಯಾ ವೇದ? ಓ, ಅಂದ್ರೆ ಈಗಾಗ್ಲೇ ಗರ್ಭಿಣಿ ಬಯಕೆ ಶುರುವಾಗಿದೆ ಅನ್ಸತ್ತೆ. ಸೌಜನ್ಯ ಕೂಡ ಮೊದಲು ಕಾಯಿ ಹೋಳಿಗೆಯನ್ನ ಬಯಸಿದ್ದು ಅಂತ ಹೇಳಿದ್ರಲ್ಲ. ಮಗು ಉಳಿದೆ ಹೋದ್ರೂ ನಿಮ್ಮ ಬಯಕೆನಾದ್ರೂ ಈಡೇರಿಸೋಣ. ಫ್ರಿಡ್ಜ್ನಲ್ಲಿ ಸ್ವೀಟ್ ಇರಬೇಕು ಅಥವಾ ಅಮ್ಮ ಅಡುಗೆ ಮನೆ ಡಬ್ಬಿಯಲ್ಲಿ ಏನಾದ್ರೂ ಒಂದು ಸಿಹಿ ತಿಂಡಿ ಇಟ್ಟಿರ್ತಾರೆ, ನಾನು ಹೋಗಿ ತಂದ್ಕೊಡ್ಲಾ ಅಂದಾಗ ಅವನ ಬಳಿ ಸರಿದು ಅವನ ಎದೆಗೂಡಿನೊಳಗೆ ಮುಖವನ್ನ ಹುದುಕಿಸಿದ ನಿವೇದನ, ನಾಳೆ ಡಾಕ್ಟರ್ ಬಳಿ ಹೋಗಿ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೊಂಡು ಬರೋವಾಗ ಅಮ್ಮ ಅಪ್ಪಾಜಿಗೆ ವಿಷಯ ಹೇಳೋಕೆ ಸಿಹಿ ತರೋದು ಬೇಡ್ವಾ? ಬರೀ ಅಮ್ಮ ಅಪ್ಪಾಜಿಗೆ ಮಾತ್ರವೇ ಹೇಳ್ತೀರಾ? ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳೋದಿಲ್ವಾ? ಹಾಗೆ ಬೆಂಗಳೂರಿಗೆ ಹೋಗಿ ನಿರಂಜನ್ ಸರ್, ಅನು ಎಲ್ರಿಗೂ ಸಿಹಿ ಕೊಡೋದು ಬೇಡ್ವಾ ಎಂದು ಮೃದುವಾಗಿ ಕೇಳಿ ಅವನನ್ನ ಗಟ್ಟಿಯಾಗಿ ಅಪ್ಪಿದ್ರೆ, ಏನಂದ್ರಿ? ಈಗ ಹೇಳಿ ವೇದ, ಏನಂದ್ರಿ? ನಾನು ಕೇಳ್ತಾ ಇರೋದು ನಿಜನೇನಾ ಅಂತ ಅವಳನ್ನ ದೂರ ಸರಿಸಿ ಅವಳ ಮುಖವನ್ನ ನೋಡೋಕೆ ಬಯಸೋ ಸೌರಭ್ನ ಬಯಕೆಯನ್ನ ಈಡೇರಿಸೋ ಮನಸ್ಸು ಮಾಡದ ನಿವೇದನ ಅವನಿಂದ ದೂರ ಸರಿಯದೆ ಹೋದಾಗ, ರೀ ವೇದ ಪ್ಲೀಸ್ ಒಂದೇ ಒಂದ್ಸಲ ನಿಮ್ಮ ಮುಖವನ್ನ ತೋರಿಸಿ ಅಂತಾನೆ ಅವಳನ್ನ ದೂರ ಸರಿಸಿ ಅಂಗಾತ ಮಲಗಿಸ್ತವನು ಅವಳ ಮೇಲೆ ಬಾಗ್ತಾ ಇಕ್ಕೆಲಗಳಲ್ಲಿ 2 ಕೈ ಇಟ್ಟು
ಅವಳ ಮುಖವನ್ನೇ ನೋಡ್ತಾ, ನನ್ನನ್ನ ಆಟ ಆಡಿಸ್ತಾ ಇದ್ದೀರಾ ಅಲ್ವಾ? ಹಾಗಾದ್ರೆ ಮಗು ಬೇಕು ಅಂತ ಮೊದಲೇ ನಿರ್ಧಾರ ಮಾಡಿ ನನ್ನನ್ನ ಮತ್ತೆ ನನ್ನ ಪ್ರೀತಿಯನ್ನ ಈ ರೀತಿ ಪರೀಕ್ಷೆ ಮಾಡಿದ್ರ ವೇದ ಅಂತ ಸೌರಭ್ ಕೇಳಿದಾಗ ಅಡ್ಡಡ್ಡ ತಲೆ ಆಡಿಸೋ ನಿವೇದನ, ಇಲ್ಲ ಸೌರಭ್, ಮೊದಲು ನನ್ನಲ್ಲಿ ಆ ರೀತಿಯ ಒಂದು ಅಳುಕು, ಅಂಜಿಕೆ, ಭಯವೆಲ್ಲ ಇದ್ದದ್ದು ಸತ್ಯವೇ ಆದ್ರೂ ನಿಮ್ಮ ಮಾತನ್ನ ಕೇಳಿದ ನಂತರ ಏನೇ ಆದ್ರೂ ಯಾವುದೇ ಪರಿಸ್ಥಿತಿಯಲ್ಲೂ ನನ್ನೊಂದಿಗೆ ನನ್ನ ಗಂಡ ಇರ್ತಾನೆ ಅನ್ನೋ ಧೈರ್ಯ ಬಂತು. ನೀವು ನನ್ನೊಂದಿಗೆ ಇದ್ರೆ ಯಾವ ಪರಿಸ್ಥಿತಿಯನ್ನ ಬೇಕಾದ್ರೂ ನಾನು ಎದುರಿಸಬಲ್ಲೆ. ಆಡೋ ಜನ 100 1000 ಮಾತಾಡಿದ್ರು ನೀವು ನನಗೆ ಬೆಂಬಲವಾಗಿ ನಿಲ್ಲುವಾಗ ನಾನು ಯಾಕೆ ಹೆದರಬೇಕು ಅನ್ನೋ ಗಟ್ಟಿ ನಿಲುವಿಗೆ ಬಂದೆ. ಅದು ಅಲ್ಲದೆ ನನಗೂ ಕೂಡ ಮಗುವಿನ ಮೇಲೆ ಆಸೆ ಇತ್ತು ಸೌರಭ್. ನೀವು ಹೇಳುವಂತೆ ಮಾತೃತ್ವದ ಸವಿ ಸವಿಯೋಕೆ ವಯಸ್ಸಿನ ಹಂಗ್ಯಾಕೆ ಅಲ್ವಾ? ನಮ್ಮ ಕಷ್ಟ ಕಾಲದಲ್ಲಿ ಧೈರ್ಯ ಹೇಳಿ ಸಂತೈಸಿ ನಮ್ಮೊಂದಿಗೆ ಇರೋ ಒಂದು ಜೀವವನ್ನ ಬಯಸ್ತಾಳೆ ಹೆಣ್ಣು. ಅದರಲ್ಲೂ ಮದುವೆ ಆದ ಹೆಣ್ಮಕ್ಳು ಆ ರೀತಿಯ ಧೈರ್ಯ ಮತ್ತೆ ಸಾಂತ್ವನವನ್ನ ಬಯಸೋದು ಅವಳ ಗಂಡನಿಂದ. ನನಗೆ ಆ ಧೈರ್ಯ ಸಾಂತ್ವನ ನನ್ನ ಗಂಡನಿಂದ ಸಿಗೋವಾಗ ನಾನು ಹೆದರೋದಿಲ್ಲ. ಖಂಡಿತವಾಗಿಯೂ ನಮ್ಮಿಬ್ಬರ ಪ್ರೀತಿಯ ಅಂಶವನ್ನ ಭೂಮಿಗೆ ತರೋಕೆ ಬಯಸ್ತೀನಿ ಎಂದವಳ ಮಾತಿನಿಂದ ಖುಷಿಯಾದವನು ಅವಳ ಮೊಗವನ್ನೆಲ್ಲ ಮುಚ್ಚಿಸಿ ಥ್ಯಾಂಕ್ ಯು ಸೋ ಮಚ್ ವೇದ ಅಂತ ಹೇಳ್ತಾನೆ. ಆಗ ನಿವೇದನ, ನಿಮ್ಗೆ ನಾನು ಧನ್ಯವಾದ ಹೇಳ್ಬೇಕು ಸೌರಭ್. ಯಾಕೆ ಅಂದ್ರೆ ನಾನು ಈ ಬದುಕಿನಲ್ಲಿ ಏನೇನನ್ನ ಕಳ್ಕೊಂಡಿದ್ನೋ ಆ ಎಲ್ಲ ಸುಖ ಸಂತೋಷವನ್ನ ಕೊಟ್ಟವರು ನೀವು. ಧನ್ಯವಾದ ಅನ್ನೋದು ಕೂಡ ಸಣ್ಣ ಪದ ಆಗತ್ತೆ ಅನ್ನೋ ಹೆಣ್ಣಿನ ಬಾಯಿ ಮೇಲೆ ಬೆರಳಿಟ್ಟವನು, ನಮ್ಮಿಬ್ಬರ ನಡುವೆ ಧನ್ಯವಾದ ಅನ್ನೋ ಪದವೇ ಬರಬಾರ್ದು ಕಣ್ರಿ, ನಾನೊಮ್ಮೆ ಕೆಳಗೆ ಹೋಗಿ ಬರ್ತೀನಿ ಇರಿ ಅಂತ ಓಡುವಾಗ ಫ್ರಿಡ್ಜ್ ನಲ್ಲಿ ಸ್ವೀಟ್ ಇದೆ ಅಂತಾಳೆ ನಿವೇದನ. ಅಡ್ಗೆ ಮನೆಗೆ ಹೋದ ಸೌರಭ್ ಸಿಹಿ ತಂದು ಮೊದಲು ನಿವೇದನಾಗೆ ತಿನ್ಸಿ ಅವಳಿಂದನೇ ತಾನು ಸಹ ತಿನ್ನಿಸ್ಕೊಂಡ ನಂತರ, ಆಗ್ಲೇ ನಿಮ್ಗೆ ಯಾವ ಮಗು ಇಷ್ಟ ಅಂತ ಕೇಳಿದ್ರಿ ಅಲ್ವಾ ವೇದ? ನನಗಂತೂ ಹೆಣ್ಣು ಮಗುವೇ ಇಷ್ಟ, ಹಾಗಾಗಿ ನನ್ಗೊಂದು ಹೆಣ್ಣು ಮಗುವನ್ನ ಕೊಟ್ಬಿಡಿ ಸಾಕು ಅಂದಾಗ ಅವನ್ ಕಿವಿ ಹಿಂಡೋ ನಿವೇದನ, ಯಾವಾಗ್ಲೂ ಇದೇ ಆಯ್ತು ನಿಮ್ದು. ಮೊದ್ಲು ಬೇಡ ಅನ್ನೋದು, ಆಮೇಲೆ ಬೇಡಿಕೆ ಇಟ್ಟು ಸಾಕು ಅನ್ನೋದು, ಬರೀ ತರ್ಲೆ ನೀವು ಅಂದಾಗ ನನ್ ಮಗುವನ್ನ ಕೂಡ ನನ್ಗಿನ್ನ ದೊಡ್ಡ ತರ್ಲೆ ಮಾಡ್ತೀನಿ ನೋಡ್ತಾ ಇರಿ ಎಂದು ನಗ್ತಾನೆ ತುಂಟ ಸೌರಭ್. ಮಾರನೇ ದಿನ ಬೆಳಗ್ಗೆಯೇ ಆಸ್ಪತ್ರೆಗೆ ಹೋಗಿ ನಿವೇದನ ಗರ್ಭಿಣಿ ಅನ್ನೋ ವಿಷಯವನ್ನ ಖಾತ್ರಿ ಪಡಿಸ್ಕೊಂಡ ನಂತರ ನಿವೇದನ ತನ್ನ ಮನದ ಶಂಕೆಯನ್ನ ಡಾಕ್ಟರ್ ಬಳಿ ಹೇಳಿದಾಗ, ನೀವೇನು ಯೋಚಿಸ್ಬೇಡಿ, 40 ವರ್ಷ ಏನು ದೊಡ್ಡ ವಯಸ್ಸಲ್ಲ, ನಿಮ್ಮ ಆರೋಗ್ಯ ಸದೃಢವಾಗಿದ್ರೆ ನಿಮ್ಗೆ ಮತ್ತೆ ಮಗುವಿಗೆ ಯಾವ ತೊಂದರೆಯೂ ಆಗೋದಿಲ್ಲ. ನಿಮ್ಮ ಈ ರೀತಿಯ ಎಷ್ಟೋ ಕೇಸ್ಗಳನ್ನ ನೋಡಿದೀನಿ ನಾನು. ಈಗ 1.5 ತಿಂಗಳಲ್ವಾ, ನಾನು ಒಂದಷ್ಟು ಟೆಸ್ಟ್ ಬರ್ದು ಕೊಡ್ತೀನಿ, ಹೋಗಿ ಮಾಡಿಸ್ಕೊಂಡ್ ಬನ್ನಿ, ಬಳಿಕ ನಾನು ಹೇಳೋ ಸಲಹೆಗಳನ್ನ ಪಾಲಿಸಿದ್ರೆ ಸಾಕು ಎಂದ ಡಾಕ್ಟರ್ ಮಾತಿನಂತೆ ಎಲ್ಲಾ ಟೆಸ್ಟ್ಗಳನ್ನ ಮಾಡಿಸ್ತಾರೆ ನಿವೇದನ ಮತ್ತೆ ಸೌರಭ್. ಎಲ್ಲಾ ರಿಪೋರ್ಟ್ಗಳನ್ನ ನೋಡೋ ಡಾಕ್ಟರ್, ನಾನು ಮೊದಲೇ ಹೇಳ್ದಂತೆ ಯಾವ ತೊಂದರೆಯೂ ಇಲ್ಲ ನಿವೇದನ ಮೇಡಮ್, ನಿಮ್ಮ ಆರೋಗ್ಯ ಸದೃಢವಾಗಿದೆ, ಹಾಗಾಗಿ ನೀವು ಯೋಚಿಸಿದಂತೆ ಯಾವ ಸಮಸ್ಯೆಯೂ ಬರೋದಿಲ್ಲ, ಆರಾಮಾಗಿರಿ. ಹಾಗೆ ನಿಮ್ಮ ಮಾತೃತ್ವದ ಎಲ್ಲಾ ಹಂತಗಳನ್ನ ಸಂತೋಷದಿಂದ ಅನುಭವಿಸಿ, ನಾನು ಕೊಡೋ ಒಂದಷ್ಟು ಆರೋಗ್ಯದ ಸಲಹೆಗಳನ್ನ ನಿಯಮಿತವಾಗಿ ಪಾಲಿಸಿದ್ರೆ ಸಾಕು ಅಂದವರು ಈ ಸಮಯದಲ್ಲಿ ಗಂಡ ಹೆಂಡತಿ ಇಬ್ರು ತೆಗೆದುಕೊಳ್ಳಬೇಕಾದ ಒಂದಷ್ಟು ಮುನ್ನೆಚ್ಚರಿಕೆಯ ಕ್ರಮದ ಜೊತೆಗೆ ನಿವೇದನಾಳ ಆಹಾರ ಕ್ರಮಗಳ ಬಗ್ಗೆಯೂ ಮಾಹಿತಿ ಕೊಟ್ಟು ಕಳಿಸ್ತಾರೆ. ಅವರ ಮಾತಿನಿಂದ ನಿರಾಳವಾದ ಸೌರಭ್ ಮತ್ತೆ ನಿವೇದನ ಅಲ್ಲಿಯೇ ಪರಸ್ಪರ ಅಭಿನಂದಿಸ್ಕೊಳ್ತಾರೆ. ಇಬ್ರಿಗೂ ತಾವು ಅಪ್ಪ ಅಮ್ಮ ಆಗ್ತಾ ಇರೋ ಸಂತೋಷ ಹೆಚ್ಚೇ ಇತ್ತು. ಬಳಿಕ ಶೇಷಣ್ಣ ದಂಪತಿಗಳು ಇಷ್ಟಪಡೋ ಲಡ್ಡುವನ್ನ ತೆಗೆದುಕೊಂಡು ಮನೆಗೇನೋ ಹೋಗ್ತಾರೆ. ಆದ್ರೆ ಅವ್ರೆದ್ರು ಈ ಸಿಹಿ ಸುದ್ದಿಯನ್ನ ಹೇಳೋಕೆ ಇಬ್ರಿಗೂ ಒಂದ್ ರೀತಿ ಸಂಕೋಚ. ಕೊನೆಗೆ ಸೌರಭ್ ಅವ್ರೆದ್ರು ಸಿಹಿ ಹಿಡಿದ್ರೆ ನಿವೇದನ ಅವರಿಬ್ಬರ ಕಾಲಿಗೆರ್ಗಿ, ಅಮ್ಮ ಅಪ್ಪಾಜಿ ಆಶೀರ್ವಾದ ಮಾಡಿ, ನನಗೆ ಮಾತ್ರವೇ ಅಲ್ಲ ನಿಮ್ಮ ಮೊಮ್ಮಗುವಿಗೂ ಸೇರಿಸಿ ಆಶೀರ್ವಾದ ಮಾಡಿ ಅನ್ನೋ ಮೂಲಕ ತಾನು ತಾಯಿ ಆಗ್ತಿರೋ ಸೂಚನೆ ಕೊಡ್ತಾಳೆ. ಅವಳ ಮಾತನ್ನ ಕೇಳಿದ ಶೇಷಣ್ಣ ದಂಪತಿಗಳ ಆನಂದ ಹೇಳತೀರ್ದು. ವೀಣಾರವರು ನಿವೇದನಾಳನ್ನ ಅಪ್ಪಿ ಅವಳ ಹಣೆಗೆ ಮುತ್ತಿಟ್ಟು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ರೆ, ಶೇಷಣ್ಣ ತಮ್ಮ ಮಗನನ್ನ ಆಲಂಗಿಸೋ ಮೂಲಕ ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ತಾರೆ. ಅದಾಗ್ಲೇ ಸೊಸೆಯ ಸೇವೆಗೆ ಟೊಂಕ ಕಟ್ಟಿ ನಿಂತ ವೀಣಾ ಮೊದ್ಲು ದೇವರಿಗೆ ತುಪ್ಪದ ದೀಪ ಹಚ್ಚಿ ಬಳಿಕ ನಿವೇದನಾಳ ಬಳಿ ಬಂದು, ಮಗಳೇ, ನಿನ್ಗೆ ಯಾವುದೇ ಬಯಕೆ ಆದ್ರೂ ಸಂಕೋಚವಿಲ್ಲದೆ ಹೇಳಮ್ಮ, ಇನ್ಮೇಲೆ ನೀನು ಮನೆಯಲ್ಲಿ ಒಂದೇ ಒಂದು ಕೆಲಸವನ್ನು ಮಾಡುವಂತಿಲ್ಲ, ಚೆನ್ನಾಗಿ ರೆಸ್ಟ್ ಮಾಡ್ಬೇಕು, ಎಲ್ಲಾ ಕೆಲ್ಸಕ್ಕೂ ಜನರಿದ್ದಾರೆ, ಅಡ್ಗೆಯನ್ನ ನಾನೇ ಮಾಡ್ತೀನಿ, ನೀನು ನಮ್ಮಿಂದ ಸೇವೆ ಮಾಡಿಸ್ಕೊಂಡ್ರೆ ಸಾಕು, ಈಗ ಮಧ್ಯಾಹ್ನಕ್ಕೆ ನಿನ್ಗೋಸ್ಕರ ಅಡ್ಗೆ ಏನ್ ಮಾಡ್ಲಿ ಹೇಳು ಅಂದಾಗ, ಅಮ್ಮ ಅಷ್ಟೆಲ್ಲ ರೆಸ್ಟ್ ಮಾಡೋಕೆ ನನ್ನಿಂದ ಆಗೋದಿಲ್ಲ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಿಮ್ ಜೊತೆಗಿರ್ತೀನಿ,
ಮತ್ತೆ ನನ್ಗೆ ನೀವು ಮಾಡೋ ತಿಳಿ ಸಾರು ಇಷ್ಟ ಅಮ್ಮ, ಸ್ವಲ್ಪ ಹುಳಿ ಹೆಚ್ಚು ಹಾಕಿ. ಮಧ್ಯಾಹ್ನಕ್ಕೆ ಅದನ್ನೇ ಮಾಡ್ಕೊಡಿ ಅಂತಾಳೆ ನಿವೇದನ. ಅವಳ ಮಾತು ಮುಗಿಯೋ ಮುನ್ನವೇ ಅಮ್ಮ ನಂಗೆ ಕೋಳಿ ಸಾರು ಮಾಡ್ಕೊಡು ಅಂತ ವೀಣಾರವರ ಭುಜ ಬಳಸ್ತಾನೆ ಸೌರಭ್. ಕೋಳಿ ಸಾರು ಮಾಡೋದಿಲ್ಲ, ಎಂತದ್ದು ಮಾಡೋದಿಲ್ಲ. ಇನ್ಮೇಲೆ ಮನೇಲಿ ನನ್ ಮಗಳು ಬಯಸಿದ್ದನ್ನ ಮಾತ್ರವೇ ಮಾಡೋದು. ನೀನು ನಿನ್ನ ಅಪ್ಪನ ಕರ್ಕೊಂಡು ತೋಟದ ಕಡೆಗೆ ಹೋಗು. ಇನ್ಮೇಲೆ ಅವಳನ್ನ ಗೋಳ್ ಹುಯ್ಕೊಳ್ಳೋ ಹಾಗಿಲ್ಲ ನೀನು ಅಂತ ಗದ್ರಿದ ವೀಣಾ. ನೀನ್ ಹಣ್ಣು ತಿಂತ ಕೂತಿರು ಮಗಳೇ ಅಂತ ನಿವೇದನಾಗೆ ಸೇಬಣ್ಣನ್ನ ಕತ್ತರಿಸಿ ಕೊಟ್ರೆ, ಅಪ್ಪಾಜಿ ನೋಡಿದ್ರ ಅಮ್ಮನ್ನ, ನಾನು ಅಪ್ಪ ಆಗ್ತಾ ಇರೋ ಖುಷಿಗೆ ಕೋಳಿ ಸಾರ್ ಕೇಳಿದ್ದು ಅನ್ನೋ ಸೌರಭ್ನ ಪೆಚ್ಚು ಮೂರೆ ಕಂಡು ನಗು ಬಂದ್ರು. ಕಷ್ಟದಲ್ಲಿ ತಡೆ ಹಿಡಿದ ಶೇಷಣ್ಣ, ನಿಮ್ಮಮ್ಮ ಸರಿಯಾಗಿ ಹೇಳಿದಾಳೆ, ಇನ್ಮೇಲೆ ಮನೆಯಲ್ಲಿ ವೇದ ಹೇಳೋದು ಮಾತ್ರವೇ ನಡೆಯೋದು. ಮಗಳೇ, ಈ ನಿನ್ನ ಗಂಡನನ್ನ ಗೋಳು ಹಿತ್ಕೊಳ್ಳೋ ಸಲುವಾಗಿ ಇವನಂತ ಮಗುವನ್ನೇ ಇವನ್ ಕೈಗೆ ಕೊಡಮ್ಮ. ಅದ್ರಲ್ಲೂ ಹೆಣ್ಮಗು ಆದ್ರೆ ಒಳ್ಳೇದ್ ನೋಡು ಅಂತ ನಿವೇದನಾಗೆ ಹಣ್ಣಿನ ರಸದ ಲೋಟ ಕೊಟ್ರೆ, ಓಹೋ ಮನೇಲಿ ನೀವೆಲ್ಲ ಒಂದು, ನಾನು ಒಬ್ನೇ ಬೇರೆನಾ? ಅಮ್ಮ ಆಗ್ತಾ ಇರೋ ಹೆಣ್ಣಿಗಿರೋ ಬೆಲೆ ಅಪ್ಪ ಆಗೋ ಗಂಡಿಗಿಲ್ವಾ? ಅವ್ರಿಗ್ ಮಾತ್ರ ಇಬ್ರು ಸೇವೆ ಮಾಡ್ತಾ ಇದ್ದೀರಾ. ಹೊರಗಡೆಯಿಂದ ಬಂದ ಮಗನಿಗೆ ಒಂದ್ ಲೋಟ ನೀರು ಬೇಕಾ ಅಂತ ಕೇಳಲಿಲ್ಲ ಅಲ್ವಾ ಎಂದವನು. ನೋಡ್ತೀನಿ ಎಷ್ಟು ದಿನ ಹೀಗೆ ಆಡ್ತೀರಾ ಅಂತ ನಾನು ನೋಡ್ತೀನಿ. ಈಗ ನಾನು ಒಬ್ನೇ ಇದ್ದೀನಿ ಅಂತ ಹೀಗೆಲ್ಲ ಆಡ್ತಿದ್ದೀರಲ್ಲ, ನನ್ ಮಗು ಬರ್ಲಿ, ಆಗ ನಿಮ್ಮೆಲ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ನಾನು ಮತ್ತೆ ನನ್ ಮಗು ಒಂದ್ ಪಾರ್ಟಿ ಗೊತ್ತಾ ಎಂದು ಬಿಗುಮಾನದಲ್ಲೇ ನುಡ್ದು ತಾನೇ ನೀರ್ ಕುಡ್ದು ಡಾಕ್ಟರ್ ಹೇಳ್ದಂತೆ ನಿಂಬೆ ಹಣ್ಣಿನ ಪಾನಕ ಮಾಡ್ಕೊಂಡು ನಿವೇದನಾಳಿಗೆ ಕೊಡ್ತಾ, ವೇದ ಸಂಜೆ ತೋಟದಿಂದ ನೆಲ್ಲಿಕಾಯಿ ತಂದು ಕೊಡ್ಲಾ, ಏನೇ ಬೇಕಾದ್ರೂ ಸಂಕೋಚವಿಲ್ಲದೆ ಕೇಳಿ ಅಂತ ಕಾಳಜಿ ಮಾಡೋವಾಗ ಮನದುಂಬಿ ನಗ್ತಾಳೆ ನಿವೇದನ. ಮಧ್ಯಾಹ್ನ ಊಟದ ನಂತರ ನಿವೇದನ ಮತ್ತೆ ಸೌರಭ್ ಇಬ್ರು ಒಟ್ಟಿಗೆ ಕುಳಿತು ಮೊದ್ಲು ಅನುಪಮಾಗೆ ಕಾಲ್ ಮಾಡಿ ನಿವೇದನ ತಾಯಿ ಆಗ್ತಾ ಇರೋ ವಿಷಯವನ್ನ ಹೇಳ್ತಾರೆ. ಆ ಸಂತಸದ ವಿಷಯವನ್ನ ಕೇಳಿದ ಅನುಪಮಾಳ ಸಂತಸಕ್ಕೆ ಮೇರೆಯೇ ಇರ್ಲಿಲ್ವೇನೋ, ಅಷ್ಟು ಖುಷಿ ಆಗ್ತಾಳೆ ಅವಳು ತನ್ನ ಜೀವದ ಗೆಳತಿಯ ಸಲುವಾಗಿ. ಅದೇ ಖುಷಿಯಲ್ಲಿ ನಾಳೆಯೇ ನಾನು ನಿನ್ನನ್ನ ನೋಡೋ ಸಲುವಾಗಿ ಊರಿಗೆ ಬರ್ತೀನಿ ನೀವಿ ಅಂತ ಕೂಡ ಹೇಳ್ತಾಳೆ. ಬಳಿಕ ನಿರಂಜನ್ಗೆ ಕಾಲ್ ಮಾಡಿ ವಿಷಯ ಹೇಳ್ತಾರೆ. ನಿರಂಜನ್ ಸಹ ಅಷ್ಟೇ ಸಂತೋಷವನ್ನ ವ್ಯಕ್ತಪಡಿಸಿದ್ರೆ ಸೌಜನ್ಯ ಕೂಡ ಅವರಿಬ್ರನ್ನ ಅಭಿನಂದಿಸಿ ತಾನು ಕೂಡ ಅಷ್ಟೇ ಖುಷಿ ಪಡ್ತಾಳೆ. ಕೊನೆಯಲ್ಲಿ ಸಾನ್ವಿ ಮತ್ತೆ ಸ್ಮೃತಿಗೆ ಕಾಲ್ ಮಾಡ್ತಾರೆ. ಆ ವಿಷಯವನ್ನ ಹೇಳೋಕೆ ಅಂಜು ನಿವೇದನ ನೀವೇ ಹೇಳಿ ಅಂದಾಗ ಸೌರಭ್ ಮೊದ್ಲು ಅವರಿಬ್ಬರ ಕುಶಲೋಪರಿ ವಿಚಾರಿಸಿ ಮುಂದಿನ ವಿಚಾರಕ್ಕೆ ಹೋಗೋ ಮುನ್ನವೇ, ನೀವಿಬ್ರು ನಮ್ಗೆ ಯಾವಾಗ ಸಿಹಿ ಸುದ್ದಿ ಕೊಡೋದು? ನಮಗೂ ತಮ್ಮ ಅಥವಾ ತಂಗಿಯನ್ನ ಎತ್ತಾಡಿಸ್ಬೇಕು ಅನ್ನೋ ಆಸೆ ಇದೆ, ನೀವಿಬ್ರು ಬಹಳ ಸ್ಲೋ ಇದ್ದೀರಾ ಎಂದು ದೂರ್ತಾರೆ ಸಾನ್ವಿ ಮತ್ತೆ ಸ್ಮೃತಿ. ಅವರಿಬ್ಬರ ದೂರಿಗೆ ಪ್ರತಿಯಾಗಿ ಜೋರಾಗಿ ನಗೋ ಸೌರಭ್, ಅದನ್ನೇ ಹೇಳೋಕೆ ಕಾಲ್ ಮಾಡಿದ್ದು ಮಕ್ಳೇ, ನಿಮ್ಮ ಅಮ್ಮ ಈಗ 1.5 ತಿಂಗಳ ಗರ್ಭಿಣಿ ಅಂತ ಹೇಳ್ತಾನೆ. ಅವನ ಮಾತಿನಿಂದ ಖುಷಿಯಾದ ಸಾನ್ವಿ ಮತ್ತೆ ಸ್ಮೃತಿ ಇಬ್ರಿಗೂ ಅಭಿನಂದನೆ ಹೇಳ್ತಾರೆ. ನಿವೇದನ ಹೇಳದೆ ಅವಳ ಮನಸ್ಥಿತಿಯನ್ನ ಅರ್ಥೈಸ್ಕೊಂಡು ಸೌರಭ್ ಹೇಳ್ದಂತೆಯೇ ಧೈರ್ಯದ ಮಾತುಗಳನ್ನಾಡಿ, ನೀನು ಯಾವ್ದಕ್ಕೂ ಯೋಚನೆ ಮಾಡ್ಬೇಡ ಅಮ್ಮ, ನಿನ್ನ ಮಾತೃತ್ವದ ಹಂತಗಳನ್ನ ಎಂಜಾಯ್ ಮಾಡು ಸಾಕು. ಮೊದಲ ಗರ್ಭಾವಸ್ಥೆಯಲ್ಲಂತೂ ನಿನಗೆ ಯಾವ ಸುಖವೂ ಸಿಗ್ಲಿಲ್ಲ, ಯಾವ ಆರೈಕೆ ಕಾಳಜಿಯೂ ಸಿಗ್ಲಿಲ್ಲ. ಆದ್ರೆ ಈ ಬಾರಿ ಹಾಗಲ್ಲಮ್ಮ, ನಿನ್ನನ್ನ ಪ್ರೀತಿಸೋ ಒಂದು ಕುಟುಂಬವೇ ನಿನ್ನೊಂದಿಗೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನನ್ನ ಕಣ್ಣು ರೆಪ್ಪೆಯಂತೆ ಕಾಯೋ ಗಂಡನಿದ್ದಾನೆ. ಹಾಗಾಗಿ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಬೇಡ. ನಮ್ಗೆ ಅವಕಾಶವಿದ್ರೆ ಈಗ್ಲೇ ಹೊರಟು ಬಂದ್ಬಿಡ್ತಿದ್ವಿ. ಆದ್ರೆ 2 ತಿಂಗಳು ನಾವು ಇಲ್ಲಿಂದ ಬರುವಂತಿಲ್ಲ. 2 ತಿಂಗಳ ನಂತರ ಬರ್ತೀವಿ. ಅಲ್ಲಿವರೆಗೂ ಆರೋಗ್ಯವನ್ನ ಜೋಪಾನವಾಗಿ ನೋಡ್ಕೊಳಮ್ಮ ಅಂದಾಗ್ಲೇ ನಿವೇದನಾಳ ಮನಸ್ಸಿಗೆ ಸಂಪೂರ್ಣ ಸಮಾಧಾನವಾಗಿದ್ದು. ಬಳಿಕ ವೇದ ನಿಮ್ ತವರಿಗೆ ಹೇಳೋದ್ ಬೇಡವಾ ಅನ್ನೋ ಸೌರಭ್ಗೆ ನಿವೇದನ ಈಗ್ಲೇ ಹೇಳೋದ್ ಬೇಡ, 4 ತಿಂಗಳು ಕಳೆದ ನಂತರ ಹೇಳೋಣ. ಆದ್ರೆ ಒಂದು ಸೌರಭ್, ನಾನಂತೂ ಅವ್ರಲ್ಲಿಗೆ ಹೋಗೋದಿಲ್ಲ ಅಂದಾಗ, ನೀವೇ ಹೋಗ್ತೀನಿ ಅಂತ ಹಠ ಮಾಡಿದ್ರು ನಾನಂತೂ ಕಳಿಸೋ ಮಗನೇ ಅಲ್ಲ. ನಿಮ್ಮ ಆರೈಕೆ ಮತ್ತೆ ಬಾಣಂತನ ಎಲ್ಲವೂ ನಮ್ಮನೆಯಲ್ಲೇ ಆಗತ್ತೆ ವೇದ, ನೀವು ಯಾವ್ದಕ್ಕೂ ಯೋಚನೆ ಮಾಡಬೇಡಿ ಅನ್ನೋ ಭರವಸೆ ಕೊಡ್ತಾನೆ ಸೌರಭ್. ನಿವೇದನ ತಾಯಿ ಆಗ್ತಾ ಇರೋ ಸಿಹಿ ಸುದ್ದಿ ಏನೋ ಕೊಡ್ತಾಳೆ. ಆದ್ರೆ ಅದ್ರ ಜೊತೆಗೆ ಅವಳು ತನ್ನ ಮನದ ಗೊಂದಲಗಳನ್ನ ದುಗುಡವನ್ನ ಸೌರಭ್ನ ಎದುರು ಹೇಳ್ದಾಗ ಅವನು ತನ್ನ ಮಾತುಗಳಲ್ಲಿ ಭರವಸೆ ಮೂಲಕ ಅವಳಿಗೆ ಸಾಂತ್ವನ ಹೇಳಿ ಧೈರ್ಯವನ್ನ ಸಹ ತುಂಬುತ್ತಾನೆ. ಯಾವಾಗ ಸೌರಭ್ ಅಷ್ಟು ಧೈರ್ಯ ಕೊಟ್ನೋ ಆಗ ನಿವೇದನ ಸಹ ತನ್ನೆಲ್ಲ ಗೊಂದಲಗಳನ್ನ ದೂರ ಮಾಡಿ ಮಾತೃತ್ವದ ಅನುಭೂತಿ ಪಡೆಯೋಕೆ ಸಿದ್ಧವಾಗ್ತಾಳೆ. ಹಾಗೆಯೇ ಅವಳು ತಾಯಿ ಅಂತ ತಿಳಿದ ತಕ್ಷಣ ಶೇಷಣ್ಣ ದಂಪತಿ ಅವಳ ಸೇವೆಗೆ ಟೊಂಕ ಕಟ್ಟಿ ನಿಂತ್ರೆ ಅವಳ ಜೀವದ ಗೆಳತಿ ಅನು, ನಿರಂಜನ್, ಸೌಜನ್ಯ ಎಲ್ಲರೂ ಸಂತೋಷ ಪಡ್ತಾರೆ. ಜೊತೆಗೆ ಸಾನ್ವಿ ಮತ್ತೆ ಸ್ಮೃತಿ ಕೂಡ ಅವಳಿಗೆ ಧೈರ್ಯ ಹೇಳ್ತಾರೆ.
ಮಕ್ಕಳ ಮಾತುಗಳನ್ನ ಕೇಳಿದ ನಂತರವೇ ನಿವೇದನ ಸಂಪೂರ್ಣವಾಗಿ ನಿರಾಳವಾಗಿದ್ದು. ಅಂದಿನಿಂದ ನಿವೇದನಾಳ ಕಾಳಜಿಯ ದಿನಗಳು ಶುರುವಾಗಿತ್ತು. ವೀಣಾರವರು ಅವಳಿಗೆ ಯಾವ ಕೆಲಸವನ್ನ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಮನೆ ಕೆಲಸಕ್ಕೆ ಜನರಿದ್ರು, ಅಡಿಗೆ ಕೆಲಸವೊಂದನ್ನ ಇವರು ಮಾಡ್ತಾ ಇದ್ದದ್ದು. ಆದ್ರೆ ಈಗ ನಿವೇದನ ಗರ್ಭಿಣಿ ಅಂತ ತಿಳಿದ ನಂತರ ಅದಕ್ಕೂ ಅವಕಾಶ ಕೊಡ್ತಿರ್ಲಿಲ್ಲ ವೀಣಾ. ಶೇಷಣ್ಣ ಕೂಡ ಸೊಸೆ ನಡೆದರಲ್ಲಿ ಸವಿತಾಳ ಅನ್ನೋಷ್ಟು ಕಾಳಜಿ ಮಾಡ್ತಾ ಇದ್ರು. ನಿವೇದನ ಸುಮ್ನೆ ಓಡಾಡಿದ್ರು ಸಾಕು, ಮಗಳೇ ಚಂದ ರೆಸ್ಟ್ ಮಾಡಮ್ಮ ಅಂತಿದ್ರು. ಇನ್ನು ಸೌರಭ್ನ ಕಥೆಯಂತೂ ಕೇಳೋದೇ ಬೇಡ. ಮೊದ್ಲೇ ಹೆಂಡತಿ ಅಂದ್ರೆ ದೇವತೆ ಅನ್ನೋ ಹುಡುಗ ಅವನು. ಇನ್ನೀಗ ತನ್ನ ಕುಡಿಯನ್ನ, ತನ್ನ ಪ್ರೇಮದ ಸಂಕೇತವನ್ನ ಒಡಲೊಳಗೆ ಹೊತ್ತಿದ್ದಾಳೆ ಅಂದ್ರೆ ಸುಮ್ನಿರೋಕ್ ಸಾಧ್ಯವಾ? ಸೌರಭ್, ನಾನು ಗರ್ಭಿಣಿ ಅಷ್ಟೇ, ರೋಗಿ ಅಲ್ಲ ಅಂತ ನಿವೇದನ ಗದ್ರಿದ್ರು. ಅವನಂತೂ ಅವಳ ಕಾಳಜಿಯಿಂದ ಹಿಂದೆ ಸರಿತಾ ಇರ್ಲಿಲ್ಲ. ಅವಳೊಂದಿಗೆ ಹೆಚ್ಚಾಗಿ ಇರ್ತಾ ಇದ್ದ. ಅವನು ಅಗತ್ಯವಾದ ಕೆಲಸಕ್ಕೆ ಹೋಗ್ಬೇಕಾದ್ರೆ ತನ್ನ ತಾಯಿಯಲ್ಲಿ 10 ಬಾರಿ ಹೇಳಿ ಹೋಗ್ತಾ ಇದ್ದ. ಅದು ಅಲ್ಲದೆ ತಾನು ಹೊರಗಡೆ ಹೋದ್ರು ನಿವೇದನಾಗೆ ಕಾಲ್ ಮಾಡಿ ವಿಚಾರಿಸ್ತಿದ್ದ. ಇದೆಲ್ಲದರ ನಡುವೆ, ರೀ ವೇದ, ನಾವಿಬ್ರು ಈ ಸಮಯದಲ್ಲಿ ದೂರವೇ ಇರ್ಬೇಕಾ? ನಾನು ನಿಮ್ಗೆ ಹತ್ರ ಆದ್ರೆ ನಿಮ್ಗೆ ಸಮಸ್ಯೆ ಆಗತ್ತಾ ಅಂದವನು ಮುಂದಿನ ಮಾತಾಡೋಕೆ ಸಂಕೋಚ ತೋರಿ ಸುಮ್ನಾದ್ರೆ ಅವನ ಮನದಿಂಗಿತ ಅರ್ಥ ಮಾಡ್ಕೊಳ್ಳೋ ನಿವೇದನ ಡಾಕ್ಟರ್ ಹೇಳಿದ ಸಲಹೆಗಳ ಬಗ್ಗೆ ಅವನಲ್ಲಿ ತಿಳಿ ಹೇಳಿ ಅವನ ಆಸೆಗಳಿಗೆ ಸ್ಪಂದಿಸ್ತಾ ಇದ್ಲು. 2 ತಿಂಗಳು ತುಂಬಿದ ನಂತರವೇ ಅವಳಲ್ಲಿ ತಾಯ್ತನದ ಪ್ರಾರಂಭಿಕ ಲಕ್ಷಣಗಳು ಕಾಣಿಸ್ಕೊಂಡಿದ್ದು. ಅತಿಯಾದ ತಲೆ ಸುತ್ತು, ವಾಂತಿ ಅವಳನ್ನ ಕಂಗೆಡ್ಸೋದ್ರ ಜೊತೆಗೆ ಪೂರ್ತಿ ಮನೆಯವರನ್ನ ಸಹ ಕಂಗೆಡ್ಸಿ ಬಿಟ್ಟಿತ್ತು. ಪಾಪದ ಹೆಣ್ಣಿಗೆ ನಿಂತಲ್ಲಿ ನಿಲ್ಲಲಾಗ್ದು, ಕುಂತಲ್ಲಿ ಕೂರೋಕಾಗ್ದು, ಹೊಟ್ಟೆ ಹಸಿದ್ರು ಏನನ್ನು ತಿನ್ನೋಕು ಆಗ್ದು, ನಿಂತಲ್ಲೇ ತಲೆ ಸುತ್ತು ಅಂತ ಬೀಳುವಂತಾಗ್ತಾ ಇತ್ತು ಅವಳಿಗೆ. ಆಗ ನಿವೇದನ, ಅಮ್ಮ, ನನಗೆ ಮೊದಲ ಬಾರಿ ಗರ್ಭಿಣಿ ಆದಾಗ ಇಷ್ಟೆಲ್ಲ ಆಯಾಸವೇ ಇರ್ಲಿಲ್ಲ, ಆದ್ರೆ ಈಗ ಬಹಳವೇ ಕಷ್ಟ ಆಗತ್ತೆ ಅಂತ ವೀಣಾರವರ ಮಡಿಲ ಮೇಲೆ ತಲೆ ಇಟ್ರೆ ಅವರು, ಹೆದರ್ಬೇಡ ಮಗ್ಳೆ, ನಿನ್ನ ಗಂಡನ ಗರ್ಭಿಣಿಯಲ್ಲಿ ನಂಗೆ 6 ತಿಂಗಳವರೆಗೂ ವಾಂತಿ ನಿಂತೇ ಇರ್ಲಿಲ್ಲ, ಏನನ್ನು ತಿನ್ನೋಕೂ ಆಗ್ತಾ ಇರ್ಲಿಲ್ಲ, ಒಮ್ಮೊಮ್ಮೆ ಇದೆಲ್ಲ ಸಹಜವೇ ಅಂತ ಸಮಾಧಾನ ಮಾಡ್ತಾ ಇದ್ರು. ಅವಳ ಸ್ಥಿತಿ ಕಂಡು ಹೆದರಿದ ಸೌರಭ್ ಡಾಕ್ಟರ್ ಬಳಿಗೆ ಕರ್ಕೊಂಡು ಹೋದ್ರೆ ಅವರು ಸಹ ಈ ಸಮಯದಲ್ಲಿ ಇದೆಲ್ಲವೂ ಮಾಮೂಲಿ, ಗಾಬರಿ ಆಗ್ಬೇಡಿ ಅಂತ ಮತ್ತೊಂದಷ್ಟು ಸಲಹೆ ಜೊತೆಗೆ ಔಷಧಿಗಳನ್ನ ಬರೆದು ಕೊಡ್ತಾ ಇದ್ರು. ನಿವೇದನಾಳಿಗೆ ತಲೆ ಸುತ್ತು ಹೆಚ್ಚಾಗಿದ್ರಿಂದ ಅವಳು ಓಡಾಡುವಾಗ ಹೆಚ್ಚು ಕಮ್ಮಿ ಆದೀತು ಅನ್ನೋ ಕಾರಣಕ್ಕೆ ಶೇಷಣ್ಣ ತಮ್ಮ ಮಗನನ್ನ ಮನೇಲೇ ಇರೋಕ್ ಹೇಳಿ ತಾವು ಕೃಷಿ ಕಡೆ ಗಮನ ಕೊಡ್ತಾ ಇದ್ರು. ಪಾಪದ ಸೌರಭ್ ಅವಳ ಕೈ ಹಿಡ್ಕೊಂಡೇ ಓಡಾಡ್ತಾ ಇದ್ದ. ಮಹಡಿ ಮೇಲಿಂದ ಇಳಿಯುವಾಗ ಬಿದ್ಬಿಟ್ರೆ ಅನ್ನೋ ಭಯಕ್ಕೆ ತನ್ನ ಹೆತ್ತವರ ಎದುರೆ ಅವಳು ಬೇಡ ಅಂದ್ರೂ ಕೇಳ್ದೆ ಅವಳನ್ನ ಎತ್ಕೊಂಡು ಓಡಾಡ್ತಾ ಇದ್ದ. ಅವಳು ಏನನ್ನೇ ತಿನ್ಬೇಕು ಅಂದ್ರೂ ಸಾಕು, ಇಲ್ಲ ಅಂದೆ ತಂದ್ಕೊಡ್ತಾ ಇದ್ದ. ಒಟ್ನಲ್ಲಿ ಅವರೆಲ್ಲರ ಅತಿ ಕಾಳಜಿಯಲ್ಲಿ ಮಿಂದೇಳ್ತಾ ಇದ್ಲು ನಿವೇದನ. ಅತ್ತ ಸೌಜನ್ಯ ಈ ಹಂತವನ್ನ ದಾಟಿದ್ರು ನಿರಂಜನ್ ಮತ್ತೆ ಅವನಮ್ಮನ ಕಾಳಜಿ ಆರೈಕೆಯಲ್ಲಿ ಮಿಂದೇಳ್ತಿದ್ಲು. ಅವಳು ಬಾಯಿ ಬಿಟ್ಟು ಕೇಳೋ ಮುನ್ನವೇ ಎಲ್ಲವನ್ನ ಅವಳೆದುರು ತಂದು ಇಡ್ತಾ ಇದ್ದ ನಿರಂಜನ್. ಹಾಗೆ ಸೌಜನ್ಯಳ ತವರಿನವರು ಸಹ ಅವಳನ್ನ ನೋಡಿ ಹೋಗ್ತಾ ಇದ್ರು. ನಿವೇದನಾಳಿಗೆ 3ನೇ ತಿಂಗಳು ನಡೀತಾ ಇತ್ತು. ಡಾಕ್ಟರ್ ಅಂದು ಮೊದಲ ಸ್ಕ್ಯಾನಿಂಗ್ ದಿನಾಂಕವನ್ನ ಕೊಟ್ಟಿದ್ರು. ಸ್ಕ್ಯಾನಿಂಗ್ಗೆ ಹೋಗುವಾಗ ಗಂಡ ಹೆಂಡತಿ ಇಬ್ರು ಉತ್ಸಾಹದಿಂದನೇ ಖುಷಿಯಿಂದನೇ ಹೋಗ್ತಾರೆ. ಶೇಷಣ್ಣ ದಂಪತಿಗಳು ಕೂಡ ಅಷ್ಟೇ ಪ್ರೀತಿಯಿಂದ ಕಳಿಸ್ಕೊಡ್ತಾರೆ. ಆದ್ರೆ ಮೊದಲ ಸ್ಕ್ಯಾನಿಂಗ್ ಮುಗಿಸಿ ಬಂದ ಸೌರಭ್ನ ಪೆಚ್ಚು ಮೋರೆನ ಕಂಡ ಶೇಷಣ್ಣ ದಂಪತಿ ದುಗುಡದಿಂದ ಏನಾಯ್ತು ಮಗ ಅಂತ ಕೇಳಿದ್ರೆ ಏನೊಂದು ಹೇಳ್ದೆ ತನ್ನ ಅಮ್ಮನ ಮಡಿಲಲ್ಲಿ ಮುಖ ಮುಚ್ಚಿಕೊಳ್ತಾನೆ ಸೌರಭ್. ಹೋಗುವಾಗ ಜಿಂಕಿ ಅಂತ ಜಿಗಿತ ಹೋದ್ ಮಗ ಬರೋವಾಗ ಈ ರೀತಿ ಅಳುಮುಖದಲ್ಲಿ ಬಂದದ್ದನ್ನ ಕಂಡು ಸಹಿಸೋಕೆ ಆಗ್ಲಿಲ್ಲ ಶೇಷಣ್ಣ ದಂಪತಿಗಳಿಗೆ. ನಿವೇದನ ಮಾತ್ರ ಮೊಗದಲ್ಲಿ ಯಾವ ಭಾವನೆಯನ್ನು ತೋರದೆ ಎಂದಿನಂತೆ ಶಾಂತ ಸ್ವರೂಪದಲ್ಲಿ ನಿಂತಿದ್ಲು. ಆದ್ರೂ ಅವಳ ಮೊಗದಲ್ಲಿ ಇಷ್ಟು ದಿನ ಇದ್ದ ಉತ್ಸಾಹ ಮರೆಯಾಗಿ ನಿರ್ಲಿಪ್ತತೆಯಿಂದ ಇದ್ದಾಳೇನೋ ಅನ್ನಿಸ್ತಿತ್ತು. ಆಗ ವೀಣಾರವರು, ಏನಾಯ್ತು ಮಗ, ಯಾಕೆ ಈ ರೀತಿ ಬೇಸರದಲ್ಲಿದೆಯಾ? ಅದೇನು ಅಂತ ಬಾಯ್ ಬಿಟ್ಟು ಹೇಳ್ಬಾರ್ದಾ? ವೇದ, ಅದೇನು ಅಂತ ಹೇಳಮ್ಮ. ಮಗ ಎದ್ದೇಳು, ಏನಾಯ್ತು ಹೇಳು. ಸ್ಕ್ಯಾನಿಂಗ್ ಎಲ್ಲ ಚೆನ್ನಾಗಾಯ್ತಾ? ಡಾಕ್ಟರ್ ಏನಂತ ಹೇಳಿದ್ರು ಎಂದು ಪದೇ ಪದೇ ಕೇಳುವಾಗ ಅವರಿಗೆ ಉತ್ತರಿಸಿದ ಸೌರಭ್ ನಿಧಾನವಾಗಿ ಬಿಕ್ಕಲು ಆರಂಭಿಸ್ತಾನೆ. ಅವನ ಸ್ವರ ಗಂಟಲಿನಿಂದ ಆಚೆಗೆ ಬರ್ತಿಲ್ಲವಾದ್ರೂ ಅವನ ಭುಜಗಳ ಕುಲುಕಾಟವೇ ಹೇಳ್ತಿತ್ತು ಹುಡುಗ ಮೌನವಾಗಿ ರೋಧಿಸ್ತಿದ್ದಾನ ಅಂತ. ಈಗಂತೂ ಅವರಿಬ್ಬರ ಜಂಗಾಬಲವೇ ಉಡುಗಿ ಹೋದಂತಾಗಿತ್ತು. ಯಾಕೆಂದ್ರೆ ಎಂತ ಕಠಿಣ ಪರಿಸ್ಥಿತಿಯಲ್ಲೂ ಸೌರಭ್ ಅನ್ನೋ ಆ ಹಠಮಾರಿ ಮೊಂಡು ಹುಡುಗ ಅಷ್ಟು ಭಾವುಕನಾಗಲಾರ. ಅಂಥದ್ರಲ್ಲಿ ಬೆಳಗ್ಗೆಯಿಂದನೇ ಸ್ಕ್ಯಾನಿಂಗ್ಗೆ ಹೋಗಿ ಬಂದವನು ಈ ರೀತಿ ಅಳ್ತಾ ಇದ್ದಾನೆ ಅಂದ್ರೆ ಆ ಹೆತ್ತವರಿಗೆ ಭಯ ಆಗದೆ ಇರೋಕೆ ಸಾಧ್ಯವಾ?
ತಕ್ಷಣ ಅವನ ಮುಖವನ್ನ ಬೊಗಸೆಯಲ್ಲಿ ಹಿಡಿದ ವೀಣಾ, ಏನಾಯ್ತು ಮಗ, ಬಾಯ್ ಬಿಟ್ಟು ಏನಾದ್ರೂ ಹೇಳು. ನೀನ್ ಈ ರೀತಿ ಅಳ್ತಾ ಇದ್ರೆ ನಮ್ಗೆ ಏನ್ ತಾನೇ ತಿಳಿಬೇಕು. ವೇದ, ನೀನಾದ್ರೂ ಬಾಯ್ ಬಿಟ್ಟು ಹೇಳು ಮಗಳೇ ಅಂದಾಗ ಅವರ ಪಕ್ಕವೇ ಕುಳಿತ ನಿವೇದನ, ಹೆದ್ರು ಅಂತದ್ದು ಏನಿಲ್ಲ ಅಮ್ಮ ಅಂದ್ರೆ ತಕ್ಷಣ ಎದ್ದ ಸೌರಭ್, ಬಾಯಿ ಮುಚ್ಚಿ ನೀವು. ಎಷ್ಟು ಸುಲಭವಾಗಿ ಹೆದ್ರು ಅಂತದ್ದು ಏನು ಇಲ್ಲ ಅಂತಿದ್ದೀರಾ ನೀವು. ನನ್ ಭಯ, ನನ್ ಸಂಕಟ ನನಗ್ ಮಾತ್ರವೇ ಗೊತ್ತು ಕಣ್ರಿ. ನಿಮ್ಗೆ ಅದೆಲ್ಲ ಎಲ್ಲಿ ಅರಿವಾಗ್ಬೇಕು ಹೇಳಿ ಎಂದು ಮೊದಲ ಬಾರಿಗೆ ಅವಳ ಮೇಲೆ ಗದ್ರುತ್ತಾನೆ. ಅವನ ಗದ್ರುವಿಕೆಯಿಂದ ಅವಳಿಗೆ ಏನು ಬೇಸರ ಆಗ್ಲಿಲ್ಲ. ಬದಲಾಗಿ ಸಣ್ಣದಾಗಿ ನಕ್ಕವಳು, ನನಗೆ ಧೈರ್ಯ ಹೇಳ್ತಾ ಇದ್ದವ್ರಲ್ವಾ ನೀವು, ಈಗ ನೀವೇ ಈ ರೀತಿ ಧೈರ್ಯ ಕೆಟ್ರೆ ಹೇಗೆ ಹೇಳಿ ಸೌರಭ್. ಇಡೀ ಊರವರನ್ನೇ ಎದುರಿಸೋ ನನ್ನ ಗಂಡ ಈ ರೀತಿ ಹೆದರೋದನ್ನ ಕಂಡ್ರೆ ಊರವರೆಲ್ಲ ನಗ್ತಾರೆ ಅಷ್ಟೇ ಎಂದು ಅವನಿಗೆ ಸಮಾಧಾನ ಮಾಡೋಕೆ ನೋಡ್ತಾ ಅವನ ಕೈ ಹಿಡಿದ್ರೆ ತಟ್ಟನೆ ಅವಳಿಂದ ಕೈ ಬಿಡಿಸ್ಕೊಂಡವನು ಮತ್ತದೇ ದುಃಖದ ಮುಖ ಹೊತ್ತು ಮತ್ತೆ ತನ್ನ ತಾಯಿಯ ಮಡಿಲ ಆಸರೆ ಬಯಸಿದ್ದ. ಅವರಿಬ್ಬರ ಈ ನಡೆಯನ್ನ ಕಂಡು ಬೆದರೋ ಶೇಷಣ್ಣ ದಂಪತಿ, ನೀವಿಬ್ರು ಏನಾಯ್ತು ಅಂತ ಹೇಳ್ಬಾರ್ದಾ ಅಂತ ತಾವು ಸಹ ಆತಂಕ ತೋರಿಸಿದಾಗ, ಅದು ಅಪ್ಪಾಜಿ ಎಂದು ನಿವೇದನ ತನ್ನ ಮಾತನ್ನ ಪೂರ್ತಿಗೊಳಿಸೋ ಮೊದಲೇ ಮತ್ತೆ ತನ್ನ ತಾಯಿಯ ಮಡಿಲಿನಿಂದ ಎದ್ದವನು, ಅಮ್ಮ ಅಪ್ಪಾಜಿ, ನನಗೆ ಈ ಮಕ್ಕಳು ಬೇಡ, ಅವರಿಗೆ ಅಬಾರ್ಷನ್ ಮಾಡಿಸ್ಕೊಳ್ಳೋಕೆ ಹೇಳಿ ಎಂದು ದೃಢವಾಗಿ ಹೇಳ್ತಾ ತನ್ನ ಕಣ್ಣಂಚನ್ನ ಒರೆಸ್ಕೊಳ್ತಾನೆ. ಅವನ ಮಾತು ಕೇಳಿದ ವೀಣಾ ಮತ್ತೆ ಶೇಷಣ್ಣ ಆಘಾತದಲ್ಲಿ ನಿವೇದನಾಳ ಕಡೆ ನೋಡಿದ್ರೆ, ಅಮ್ಮ ಅಪ್ಪಾಜಿ, ನಿಮ್ಮ ಮಗನಿಗೆ ಹೇಳಿ, ಅವರು ಏನೇ ಹೇಳಿದ್ರು ತಿಪ್ಪರ್ಲಾಗ ಹಾಕಿದ್ರು ನಾನಂತೂ ನನ್ನ ಮಕ್ಕಳನ್ನ ಸಾಯಿಸೋಕೆ ಬಿಡೋದಿಲ್ಲ. ನಂಗೆ ನನ್ನ ಮಕ್ಕಳು ಬೇಕೇ ಬೇಕು ಅಂತ ನಿವೇದನ ಕೂಡ ದೃಢವಾಗಿ ಹೇಳ್ತಾಳೆ. ಈಗ್ಲೂ ಪಾಪದ ಶೇಷಣ್ಣ ದಂಪತಿ ಅಲ್ಲಿ ಮೂಕ ಪ್ರೇಕ್ಷಕರೇ ಸರಿ. ನೋಡಿ ವೇದ, ನೀವ್ ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗ್ತಿಲ್ಲ. ನಿಮ್ ದಮ್ಮಯ್ಯ ಅಂತೀನಿ ಕಣ್ರಿ, ನನ್ ಮಾತ್ಗೆ ಬೆಲೆ ಕೊಡಿ. ಇದುವರೆಗೂ ನಾನು ನಿಮ್ಮ ಬಳಿ ಏನನ್ನು ಕೇಳಿಲ್ಲ, ಈಗ ಕೇಳ್ತಾ ಇದ್ದೀನಿ. ಈ ಮಕ್ಕಳು ನಮ್ಗೆ ಬೇಡ ಕಣ್ರಿ ಎಂದವನು ವೇದನೆಯಿಂದ ಅವಳ ಕೈ ಹಿಡಿದ್ರೆ ಅವನಿಂದ ಕೈ ಬಿಡಿಸ್ಕೊಂಡ ನಿವೇದನ ಅವರನ್ನೇ ಪ್ರಶ್ನಾರ್ಥಕವಾಗಿ ನೋಡ್ತಾ ಇದ್ದ ಶೇಷಣ್ಣ ಮತ್ತೆ ವೀಣಾರವರ ಕಡೆಗೆ ತಿರುಗಿ, ಅದೇನಿಲ್ಲ, ಇವತ್ತು ಡಾಕ್ಟರ್ ಹತ್ರ ಹೋಗಿದ್ವಲ್ಲ, ನಾವು 2 ತಿಂಗಳಿನಿಂದ ಚೆಕಪ್ ಮಾಡಿಸ್ತಿದ್ದ ಡಾಕ್ಟರ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋದ್ರಂತೆ. ಹಾಗಾಗಿ ಇವತ್ತು ಬೇರೆ ಡಾಕ್ಟರ್ಗೆ ತೋರಿಸಿದ್ದು. ಮೊದಲ ಸ್ಕ್ಯಾನಿಂಗ್ ಅಲ್ವಾ, ಹಾಗಾಗಿ ಮೊದಲು ಸ್ಕ್ಯಾನಿಂಗ್ ಮಾಡಿದ ಬೇರೆ ಡಾಕ್ಟರ್, ನನ್ನ ಹೊಟ್ಟೆಯಲ್ಲಿ 2 ಮಕ್ಳಿದ್ದಾರೆ, ನೀವು ಅವಳಿ ಜವಳಿ ಮಕ್ಕಳಿಗೆ ಪೋಷಕರಾಗ್ತಿದ್ದೀರಾ ಅಂದಾಗ ನಿಮ್ಮ ಮಗ ಖುಷಿಯಿಂದ ಕುಣಿದು ಕುಪ್ಪಳಿಸಿ ಬಿಟ್ರು. ಆದ್ರೆ ರೆಗ್ಯುಲರ್ ಚೆಕಪ್ ಮಾಡಿದ ಡಾಕ್ಟರ್ ಮಾತ್ರ ಏನೋ ಸಣ್ಣ ಅನುಮಾನವನ್ನ ವ್ಯಕ್ತಪಡಿಸಿ ಒಂದಷ್ಟು ಟೆಸ್ಟ್ ಮಾಡೋಕ್ ಹೇಳಿದ್ರು. ಆ ಟೆಸ್ಟ್ ಎಲ್ಲ ಮುಗಿಸಿದ ನಂತರ ನನ್ನ ರಿಪೋರ್ಟ್ ನೋಡ್ತಾ, ನಿಮ್ಮ ಪ್ರೆಗ್ನೆನ್ಸಿಲಿ ಸ್ವಲ್ಪ ತೊಂದರೆ ಇದೆ, ನಿಮ್ಮ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಸುಮ್ನೆ ರಿಸ್ಕ್ ಯಾಕೆ ತಗೋತೀರಾ, ಈ ಬಾರಿ ಮಕ್ಕಳು ಬೇಡ ಬಿಡಿ, ಮುಂದಿನ ಬಾರಿ ಪ್ರಯತ್ನಿಸಿ ಅಂತ ಹೇಳಿದ್ರು. ಒಂದೊಮ್ಮೆ ನಾವು ರಿಸ್ಕ್ ತೆಗೆದುಕೊಂಡು ಗರ್ಭವನ್ನ ಮುಂದುವರಿಸಿದ್ರು ಅಕಸ್ಮಾತ್ ಹೆರಿಗೆ ಸಮಯದಲ್ಲಿ ನನ್ನ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದು ಮಕ್ಕಳ ಅಥವಾ ನನ್ನ ಪ್ರಾಣಕ್ಕೆ ಅಪಾಯ ಆಗಬಹುದು. ಅದರಲ್ಲೂ ನನ್ನ ಪ್ರಾಣಕ್ಕೆ ಅಪಾಯ ಆಗೋ ಸಾಧ್ಯತೆ ಹೆಚ್ಚಿದೆ. ಅದಕ್ಕೆ ಈಗಲೇ ಮಕ್ಕಳನ್ನ ತೆಗೆಸ್ಬಿಡಿ, ಸ್ವಲ್ಪ ಸಮಯದ ನಂತರ ಮಗುವಿನ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ರು. ಅವ್ರ ಮಾತಿಗೆ ನಾನು ಒಪ್ಲಿಲ್ಲ. ಪರವಾಗಿಲ್ಲ, ನಾನು ಪ್ರೆಗ್ನೆನ್ಸಿಯನ್ನ ಕಂಟಿನ್ಯೂ ಮಾಡ್ತೀನಿ, ಮುಂದಿನದು ಮುಂದೆ ನೋಡೋಣ ಅಂತ ಧೈರ್ಯವಾಗಿ ಹೇಳ್ದೆ. ಆದ್ರೆ ನಿಮ್ ಮಗ ಮಾತ್ರ ಒಪ್ತಾ ಇಲ್ಲ. ಮಕ್ಕಳು ಬೇಡ ಅಂತ ಆಸ್ಪತ್ರೆಯಲ್ಲಿ ತಕ ಕುಣಿಯೋಕೆ ಶುರು ಮಾಡಿದ್ದಾರೆ. ಅವರಿಗೆ ಮಕ್ಕಳು ಬೇಡವಂತೆ, ಮುಂದೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ನನ್ನ ಪ್ರಾಣಕ್ಕೆ ಅಪಾಯ ಆಗಬಹುದು ಅಂತ ಹೆದರ್ತಿದ್ದಾರೆ. ಡಾಕ್ಟರ್ ನಾನು ಸತ್ತೆ ಸಾಯ್ತೀನಿ ಅಂತ ಯಾವ ಖಾತ್ರಿಯನ್ನು ಕೊಟ್ಟಿಲ್ಲ. ಅವರು ಒಂದ್ ಅಂದಾಜನ ಹೇಳಿದ್ದಾರೆ ಅಷ್ಟೇ. ಆದ್ರೆ ಒಳ್ಳೇದು ಸಹ ಆಗಬಹುದಲ್ವಾ, ನೀವ್ಯಾಕೆ ಇಷ್ಟು ಭಯ ಪಡೋದು? ನಾವು ನಮ್ಮ ಮಕ್ಕಳನ್ನ ಭೂಮಿಗೆ ತರೋಣ ಬಿಡಿ ಅಂತ ನಾನು ಆಗಿಂದಾನು ಹೇಳ್ತಾನೆ ಇದ್ದೀನಿ. ಆದ್ರೆ ಇವ್ರು ಮಾತ್ರ ಒಪ್ಪೋಕೆ ಸಿದ್ಧ ಇಲ್ಲ. ನೀವಿಬ್ರೆ ಇವರಿಗೆ ತಿಳಿ ಹೇಳಿ ಅಂತಾಳೆ ನಿವೇದನ. ಆಗ ಸೌರಭ್, ಏನಿಲ್ಲ ಅಪ್ಪಾಜಿ, ಇವರಿಗಿರೋ ಅಷ್ಟು ಧೈರ್ಯ ನನಗಿಲ್ಲ. ಇವ್ರ ಪ್ರಾಣದ ಜೊತೆ ಚೆಲ್ಲಾಟ ಆಡೋ ಧೈರ್ಯವಂತೂ ನನಗೆ ಮೊದ್ಲೇ ಇಲ್ಲ. ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದಾರೆ, ಡಾಕ್ಟರ್ ಖಾತ್ರಿಯಾಗಿ ಹೇಳಿಲ್ಲ ಅಂತ. ಡಾಕ್ಟರ್ಗೆ ಅನುಮಾನ ಬಾರದೆ ಈ ರೀತಿ ಹೇಳ್ತಾರ? ನೀವೇ ಹೇಳಿ. ನಮ್ಗೆ ಈಗ್ಲೇ ಮಕ್ಕಳಿಗೆ ಅವಸರ ಏನು? ಇನ್ನೂ 1-2 ವರ್ಷ ಹೋಗ್ಲಿ ಬಿಡಿ ಅಂದ್ರೆ ಇವ್ರು ನನ್ನ ಮಾತನ್ನೇ ಕೇಳ್ತಿಲ್ಲ. ಪ್ಲೀಸ್ ಅಪ್ಪಾಜಿ, ನೀವಾದ್ರೂ ಇವರಿಗೆ ಬುದ್ಧಿ ಹೇಳಿ. ಅಮ್ಮ, ನಿನಗೂ ಕೂಡ ನಾನು ತಡವಾಗಿ ಹುಟ್ಟಿದ್ದು ತಾನೆ, ಹಾಗೆ ನಮಗೂ ಮಗು ತಡವಾಗಿ ಹುಟ್ಲಿ, ಅಥವಾ ನನಗೆ ಮಕ್ಕಳೇ ಬೇಡ, ಸಾನ್ವಿ ಸ್ಮೃತಿ ಇದಾರಲ್ಲ ಅಷ್ಟು ಸಾಕು ಅಂತ ಆತಂಕದಲ್ಲೇ ಹೇಳ್ತಾನೆ ಸೌರಭ್. ಅವರಿಬ್ಬರ ಮಾತನ್ನು ಆಲಿಸಿದ ಹಿರಿಯ ದಂಪತಿಗಳು ಯಾರ ಪರವಾಗಿ ಮಾತಾಡಬಹುದು ಅಂತ ನಿವೇದನ ಮತ್ತೆ ಸೌರಭ್ ಇಬ್ರು ಕಾಯುವಾಗ, ವೇದ, ನೀನ್ ಗಂಡ ಹೇಳ್ತಾ ಇರೋದೇ ಸರಿಯಮ್ಮ, ನೀನ್ ಯಾಕೆ ಇಷ್ಟು ಹಠ ಮಾಡ್ತಿದೀಯಾ?
ಡಾಕ್ಟರ್ಗೆ ಯಾವ್ದಾದ್ರು ಸಮಸ್ಯೆ ಕಂಡು ಬಂದ್ರೆ ತಾನೇ ಆ ರೀತಿ ಹೇಳ್ತಾರೆ. ಸುಮ್ನೆ ಯಾವ ಡಾಕ್ಟರ್ ಕೂಡ ಹೇಳೋದಿಲ್ಲ ಅಲ್ವಾ. ಅದಕ್ಕೆ ನಿನ್ನ ಗಂಡ ಹೇಳುವಂತೆ ಮಾಡೋಣ. ನಮ್ಗೆ ಈಗ ಈ ಮಕ್ಳು ಬೇಡಮ್ಮ, ಮುಂದೆ ತಡವಾಗಿಯೇ ಮಕ್ಳಾಗ್ಲಿ, ಅಥವಾ ನಿಮ್ಮಿಬ್ರಿಗೂ ಮಕ್ಳಾಗೋದೇ ಇಲ್ಲ ಅಂದ್ರೂ ಯಾವ ಬೇಸರವೂ ಬೇಡ. ತಂದೆ ತಾಯಿ ಇಲ್ದೆ ಹೆತ್ತವರ ಮಡಿಲಿಗಾಗಿ ಹಾತೊರೆಯೋ ಮಕ್ಳನ್ನ ತೆಗೆದುಕೊಂಡು ಸಾಕೋಣ. ಅವರಿಗೂ ಆಶ್ರಯ ದೊರೆತಂತಾಗತ್ತೆ, ನಮಗೂ ಮಡಿಲು ತುಂಬ್ದಂತಾಗತ್ತೆ. ಆದ್ರೆ ಡಾಕ್ಟರ್ ಮಾತನ್ನ ನಿರ್ಲಕ್ಷ್ಯ ಮಾಡಿ ಯಾವುದೇ ರೀತಿಯ ಅಪಾಯವನ್ನ ತಂದ್ಕೊಳ್ಳೋದು ಬೇಡ ಅಂತ ನಿವೇದನಾಳಿಗೆ ಬುದ್ಧಿ ಹೇಳ್ತಾರೆ ಶೇಷಣ್ಣ ದಂಪತಿ. ತಕ್ಷಣ ನಿವೇದನಾಳ ಕೈ ಹಿಡಿದ ಸೌರಭ್ ನೋಡಿದ್ರ ಅಮ್ಮ ಅಪ್ಪಾಜಿ ಕೂಡ ನನ್ನ ಮಾತನ್ನೇ ಒಪ್ತಿದ್ದಾರೆ. ಪ್ಲೀಸ್ ಕಣ್ರಿ ವೇದ, ಹಠ ಮಾಡಬೇಡಿ, ನಮ್ಗೆ ಆ ಮಕ್ಳು ಬೇಡ, ನನ್ಗೆ ಮಕ್ಳಿಗಿಂತ ನೀವೇ ಮುಖ್ಯ ಕಣ್ರಿ ಅಂದಾಗ ಅವನಿಂದ ಕೈ ಬಿಡಿಸ್ಕೊಂಡು ಮೇಲೆದ್ದ ನಿವೇದನ, ಯಾರು ಏನೇ ಹೇಳಿದ್ರು ಅಷ್ಟೇ, ಮಕ್ಕಳನ್ನ ಸಾಯಿಸೋಕೆ ನಾನು ಒಪ್ಪೋದಿಲ್ಲ. ಇವತ್ತು ತಾನೇ ಸ್ಕ್ಯಾನಿಂಗ್ ನಲ್ಲಿ ಮಕ್ಕಳನ್ನ ನೋಡಿದೀವಿ ನಾವು. ಸದ್ಯಕ್ಕೆ ಅವರು ಮಾಂಸದ ಮುದ್ದೆಯೇ ಆದ್ರೂ ನಮ್ಮ ಮಕ್ಳೇ ತಾನೆ. ಅದು ಒಂದಲ್ಲ, ಎರಡೆರಡು ಮಕ್ಳಿದ್ದಾರೆ. ಎರಡೆರಡು ಪ್ರಾಣದ ಹತ್ಯೆ ಮಾಡೋದು ಎಷ್ಟು ಸರಿ? ಅಂತಹ ಸಮಯದಲ್ಲೇ, ಅಂದ್ರೆ ನಾನು ಮೊದಲ ಬಾರಿಗೆ ಗರ್ಭಿಣಿ ಆದಾಗ ಯಾವ ಆರೈಕೆಯೂ ಇರ್ಲಿಲ್ಲ, ಹೊಟ್ಟೆ ತುಂಬಾ ಊಟವೂ ಇರ್ಲಿಲ್ಲ, ಔಷಧಿ ಮಾತ್ರೆ ಏನೂ ಇರ್ಲಿಲ್ಲ, ಡಾಕ್ಟರ್ ಹತ್ರ ಅಂತೂ ಹೋಗ್ಲೇ ಇಲ್ಲ, ಅವರ ಸಲಹೆಯೂ ಇಲ್ಲ, ಈ ರೀತಿಯ ಯಾವ ಪರೀಕ್ಷೆಯನ್ನು ಮಾಡಲಿಲ್ಲ. ಆದ್ರೂ ನಾನು ಆರೋಗ್ಯವಂತ ಮಕ್ಕಳಿಗೆ ಜನ್ಮ ಕೊಟ್ಟು ನಾನು ಸಹ ಚೆನ್ನಾಗೇ ಇದ್ದೆ. ಅದೇ ಧೈರ್ಯದ ಮೇಲೆ ಈ ಬಾರಿಯೂ ಮಕ್ಕಳಿಗೆ ಜನ್ಮ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ. ನನಗಂತೂ ಧೈರ್ಯ ಇದೆ, ಭರವಸೆ ಇದೆ. ನೀವು ಕೂಡ ನನ್ನ ಮೇಲೆ ಧೈರ್ಯವಿಟ್ಟು ಭರವಸೆ ಇಡಿ ಅಂತ ದೃಢವಾಗಿ ನುಡಿದವಳು ಸ್ಕ್ಯಾನಿಂಗ್ ರಿಪೋರ್ಟ್ ನ ಶೇಷಣ್ಣ ದಂಪತಿಗಳ ಕಡೆ ತೋರಿಸ್ತಾ, ಇದೇ ನಿಮ್ಮ ಮೊಮ್ಮಕ್ಳು, ಇದನ್ನೆಲ್ಲ ನೋಡಿ ನೋಡಿ ಮಕ್ಕಳನ್ನ ಸಾಯಿಸೋದು ಹೇಗೆ ನೀವೇ ಹೇಳಿ. 1.5 ತಿಂಗಳಲ್ಲಿಯೇ ನಾನು ಅನುಮಾನ ವ್ಯಕ್ತಪಡಿಸ್ದೆ. ಆಗ ನನಗೆ ಧೈರ್ಯ ಹೇಳಿದ ನಿಮ್ಮ ಮಗ ಈಗ ಈ ರೀತಿ ಹೆದರುತ್ತಿದ್ದಾರೆ. ಈ ಸಮಯದಲ್ಲಿ ನೀವು ನಿಮ್ಮ ಮಗನಿಗೆ ಧೈರ್ಯ ಹೇಳಿ ಅಮ್ಮ ಅಪ್ಪಾಜಿ ಅಂತ ಹೇಳ್ದವಳು ಅಡ್ಗೆ ಮನೆಗೆ ಹೋಗಿ ತಾನೇ 4 ಲೋಟ ಜ್ಯೂಸ್ ತಂದು ಮೂವರಿಗೂ ಕೊಟ್ಟು ತಾನು 1 ಲೋಟ ಜ್ಯೂಸ್ ಕುಡಿದು ನಾನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಮಹಡಿ ಕಡೆ ಹೊರಟವಳು ವಾಪಸ್ ಬಂದು, ನಾಳೆ ಸೌಜನ್ಯಾಳ ಸೀಮಂತ ಇದೆ, ಬೆಂಗಳೂರಿಗೆ ಹೋಗ್ಬೇಕು, ನಾವೆಲ್ಲ ಹೋಗ್ ಬರೋಣ, ಹಾಗೆ ನನ್ನ ತವರಿನವರನ್ನ ಸಹ ಮಾತಾಡಿಸ್ಕೊಂಡು ಬರೋಣ, ಮರಿಬೇಡಿ ಅಂತ ಹೇಳಿದ್ರೆ ಅವಳತ್ತ ಕೋಪದಲ್ಲಿ ನೋಡ್ತಾನೆ ಸೌರಭ್. ತಕ್ಷಣ ಸಣ್ಣದಾಗಿ ತುಟಿ ಬಿರಿದ ನಿವೇದನ ಮಹಡಿ ಕಡೆಗೆ ಹೋದ್ರೆ ಅವಳ ಹಿಂದೆಯೇ ಓಡ್ದವನು ಅವಳ ಭುಜ ಬಳಸಿ ನಿಧಾನಕ್ಕೆ ಓಡಾಡಿ, ವೇದ ಮೆಟ್ಟಲ್ ಬಳಿ ಅಂತೂ ಒಬ್ರೆ ಹೋಗ್ಲೇಬೇಡಿ ಕಣ್ರಿ ಅಂತ ಕಾಳಜಿಯಿಂದ ಹೇಳ್ದಾಗ ಆಗ್ಲೂ ಅವನಿಗೆ ಮುಗುಳ್ನಗೆ ನೀಡ್ತಾ ಅವನೊಂದಿಗೆ ರೂಮಿಗೆ ಹೋಗ್ತಾಳೆ ನಿವೇದನ. ಅಲ್ಲೂ ಸೌರಭ್, ವೇದ ನನ್ ಮಾತ್ ಕೇಳ್ರಿ, ನಿಮ್ ದಮ್ಮಯ್ಯ ಅಂತಿನ್ ಕಣ್ರಿ, ನಮ್ಗೆ ಈ ಮಕ್ಳು ಬೇಡ, ನಮ್ಗೇನ್ ತೀರಾ ವಯಸ್ಸಾಗಿ ಹೋಗಿಲ್ಲ, ಈಗಲ್ದೆ ಹೋದ್ರು ಮುಂದೆ ಮಕ್ಳಾಗಬಹುದು, ನೀವ್ ಯಾಕಿಷ್ಟ ಹಠ ಮಾಡ್ತಿದ್ದೀರಾ? ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಹೇಗ್ ಬದುಕ್ಲಿ ಹೇಳಿ? ನನ್ ಪ್ರಾಣವೇ ನೀವು ಕಣ್ರಿ, ಇಷ್ಟು ವರ್ಷದ ನಂತರ ನನಗೆ ದೊರೆತಿರೋ ನಿಧಿ ನೀವು ಅನ್ನೋ ಸೌರಭ್ನ ಭಾವನಾತ್ಮಕ ಮಾತುಗಳಿಗೆ ಮನದೊಳಗೆ ಮರುಗಿದ್ರು ಅವನ್ ಮುಖವನ್ನ ಬೊಗಸೆಯಲ್ಲಿ ಹಿಡಿಯೋ ನಿವೇದನ, ನೀವು ಇಷ್ಟೆಲ್ಲ ಹೆದರಬೇಡಿ, ಖಂಡಿತವಾಗಿಯೂ ನನಗೆ ಏನೂ ಆಗೋದಿಲ್ಲ. ಇದುವರೆಗೂ ಜೀವನದಲ್ಲಿ ಎಲ್ಲಾ ವಿಷಯದಲ್ಲೂ ಸೋತಿದ್ದೀನಿ ನಾನು. ಇತ್ತೀಚೆಗಷ್ಟೇ ನಿಮ್ಮ ಮೂಲಕ ಗೆಲುವನ್ನ ನೋಡ್ತಾ ಇದ್ದೀನಿ. ಅದೇ ಗೆಲುವು ಮುಂದುವರಿಯುತ್ತೆ ಅನ್ನೋ ನಂಬಿಕೆ ನನಗಿದೆ. ಈ ವಿಷಯದಲ್ಲಿ ನೀವು ನನಗೆ ಬಲವಂತ ಮಾಡಬೇಡಿ. ಹಾಗೊಂದು ವೇಳೆ ಹೆರಿಗೆ ಸಮಯದಲ್ಲಿ ನಾನು ಸತ್ರು ನನಗೆ ಯಾವ ನೋವು ಇರೋದಿಲ್ಲ. ಯಾಕೆ ಅಂದ್ರೆ ನಿಮ್ಮನ್ನ ಮದುವೆ ಆದ ಈ ಕೆಲವೇ ತಿಂಗಳಲ್ಲಿ ಇಡೀ ಜನ್ಮಕ್ಕಾಗುವಷ್ಟು ಪ್ರೀತಿನ ಧಾರೆ ಎರೆದಿದ್ದೀರ ಸೌರಭ್. ನಿಮ್ಮ ಪ್ರೇಮದ ಸಿಂಚನದಲ್ಲಿ ನನ್ನನ್ನ ಮಿಂದೇಳುವಂತೆ ಮಾಡಿದೀರಾ. ನನಗಂತೂ ಪೂರ್ತಿ ಜೀವನವನ್ನ ಖುಷಿಯಾಗಿ ಅನುಭವಿಸಿದೀನಿ ಅನ್ನುವಷ್ಟು ತೃಪ್ತಿ ಇದೆ. ನಮ್ಮ ಪ್ರೇಮದ ಸಂಕೇತಗಳನ್ನ ನಿಮ್ಮ ಕೈಲಿಟ್ಟು ನಾನು ಕಣ್ಣು ಮುಚ್ಚಿದ್ರು ಆ ಸಾವನಲ್ಲೂ ನನಗೆ ನಿಮ್ಮ ಪ್ರೀತಿಯನ್ನ ಪಡೆದ ಸಾರ್ಥಕತೆ ಇರುತ್ತೆ. ನಿಮ್ಗೆ ನಿಜವಾಗಿಯೂ ನನ್ನ ಮೇಲೆ ಪ್ರೀತಿ ಇದ್ರೆ ದಯವಿಟ್ಟು ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ. ಇನ್ನೊಮ್ಮೆ ಇದೇ ವಿಷಯ ಮಾತಾಡಿದ್ರೆ ನನ್ನ ನಾಣೆ ಅಷ್ಟೇ ಎಂದವಳ ಮಡಿಲಲ್ಲಿ ಮುಖ ಹೊದಗಿಸಿದ ಸೌರಭ್, ರೀ ವೇದ, ನೀವು ನನ್ನ ಜೀವ ಕಣ್ರಿ, ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಕ್ಕಳನ್ನ ಬೇರೆಯವರ ಕೈಗೆ ಒಪ್ಸಿ ನಾನು ಸಹ ನಿಮ್ ಜೊತೆಗೆ ಬಂದ್ಬಿಡ್ತೀನಿ ಅಷ್ಟೇ ಅಂತ ಬಿಕ್ಕಿ ಬಿಕ್ಕಿ ಅತ್ರೆ ಅದೇ ಭಂಗಿಯಲ್ಲಿ ಅವನನ್ನ ಗಟ್ಟಿ ಹಾಕಿ ಬಳಸಿದ ನಿವೇದನ ಅವನ ನೆತ್ತಿಗೆ ತುಟಿ ಒತ್ತಿ, ಐ ಲವ್ ಯು ಸೌರಭ್, ನನ್ನ ಉಸಿರಿನ ಕಡೆಯ ಶ್ವಾಸ ನಿಲ್ಲೋವರೆಗೂ ನಾನು ನಿಮ್ಮನ್ನೇ ಪ್ರೀತಿ ಮಾಡ್ತೀನಿ ಅಂತಾಳೆ ನಿವೇದನ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ.